ಸಂಕಷ್ಟಹರನಿಗೆ ಜ್ಯೋತಿ ಗಣೇಶನಿಂದಲೇ ಸಂಕಷ್ಟ. ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷ ನಾಯ್ಕ್. ವೀಕ್ಷಕರೇ, ತುಮಕೂರಿನ ಹಳೆ ಮಾರ್ಕೆಟ್ ಪಕ್ಕದಲ್ಲಿರುವಂತಹ ಸಿದ್ಧಿವಿನಾಯಕ ದೇವಸ್ಥಾನ ಮತ್ತು ಸರ್ಕಾರಿ ಉದ್ಯಾನವನದ ಜಾಗದಲ್ಲಿ ಮಲ್ಟಿ ಯುಟಿಲಿಟಿ ಮಾಲನ್ನು ನಿರ್ಮಾಣ ಮಾಡಲು ಹೊರಟಿರುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. BJP ಸರ್ಕಾರ ಇದ್ದಾಗಲೇ ಈ ಒಂದು ಯೋಜನೆಯನ್ನು ಎತ್ತಿಕೊಳ್ಳಲಾಗಿತ್ತು. ಭಾರಿ ವಿರೋಧ ವ್ಯಕ್ತವಾದಂಥ ಬೆನ್ನಲ್ಲೇ ಈ ಯೋಜನೆಯನ್ನು ಕೈ ಬಿಡಲಾಗಿತ್ತು. ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದಂತೆ ಈ ಯೋಜನೆಯನ್ನು ಮತ್ತೆ ಕೈಗೆತ್ತಿಕೊಳ್ಳಲಾಗಿದೆ. ಆಗಲೂ ಕೂಡ ಹಿಂದೂ ಪರ ಕಾರ್ಯಕರ್ತರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. BJP ಶಾಸಕರು ಕೂಡ ಬೀದಿಗಿಳಿದು ಹೋರಾಟವನ್ನು ಕೂಡ ನಡೆಸಿದರು. ಆದರೆ ಇಷ್ಟಕ್ಕೆಲ್ಲ ತುಮಕೂರು BJP ಶಾಸಕ ಜ್ಯೋತಿ ಗಣೇಶ್ ಅವರೇ ಕಾರಣ. BJP ಶಾಸಕನೇ ಲ್ಯಾಂಡ್ ಜಿಹಾದಿಗೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹಿಂದೂ ಪರ ಕಾರ್ಯಕರ್ತರ ವಿರುದ್ಧ ಸುಳ್ಳು ಕೇಸನ್ನು ಹಾಕಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಖುದ್ದು ಹಿಂದೂ ಪರ ಸಂಘಟನೆಗಳ ಮುಖಂಡರು ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಹಿಂದೂ ಪರ ಸಂಘಟನೆಗಳ ಮುಖಂಡರೇ BJP ಶಾಸಕರ ವಿರುದ್ಧ ಇಂತಹ ಗಂಭೀರ ಆರೋಪವನ್ನು ಮಾಡ್ತಿರೋದು ಯಾಕೆ? ಹಿಂದುತ್ವದ ಹೆಸರನ್ನು ಹೇಳಿಕೊಂಡೇ ಗೆದ್ದಿದ್ದವರು ಈಗ ಹಿಂದೂ ಪರ ಕಾರ್ಯಕರ್ತರನ್ನೇ ಮರೆತು ಬಿಟ್ರ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನನ್ನ ಜೊತೆ ಹಿಂದೂ ಪರ ಸಂಘಟನೆಗಳ ಮುಖಂಡರು ಕೂಡ ಜಾಯ್ನ್ ಆಗಿದ್ದಾರೆ. ಅವರನ್ನು ಕೂಡ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವಂಥ ಕೆಲಸ ಮಾಡ್ತೀನಿ. ಹಿಂದೂ ರಾಷ್ಟ್ರ ಸಂಕಲ್ಪ ಸಮಿತಿಯ ರಾಜ್ಯ ಸಂಚಾಲಕರು ಮಾರಣ್ಣ ಪಾಳೆಗೌರವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಭಾರತೀಯ ಹಿಂದೂ ಸನಾತನ ಕೇಂದ್ರದ ಮುನೇಗೌಡರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ಬಜರಂಗ ದಳದ ತುಮಕೂರು ವಿಭಾಗದ ಸಂಯೋಜಕರು ಮಂಜು ಭಾರ್ಗವ್ ಅವರು ಕೂಡ ಅವರು ಸಾಕಷ್ಟು ಹೋರಾಟವನ್ನು ನಡೆಸಿದ್ದಾರೆ ಈ ಒಂದು ವಿಚಾರದಲ್ಲಿ. ಅವರು ಕೂಡ ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ BJP ಅಂದರೆ ಹಿಂದುತ್ವ ಅಂದರೆ BJP ಅನ್ನೋ ರೀತಿ BJP ನಾಯಕರು ಯಾವಾಗೂ ಕೂಡ ತೋರಿಸ್ಕೊಡ್ತಾ ಇರ್ತಾರೆ. ಹೀಗಾಗಿ ಒಂದೇ ನಾಣ್ಯದ ಎರಡು ಮುಖಗಳಂತೆ, ಒಂದೇ ಬಂಡಿಯ ಎರಡು ಚಕ್ರಗಳಂತೆ ಕೆಲಸ ಮಾಡಬೇಕಾಗಿರೋದು BJPಯ ನಾಯಕರು ಮತ್ತು ಹಿಂದೂ ಪರ ಕಾರ್ಯಕರ್ತರು ಅನ್ನೋದು ನಾವು ಎಲ್ಲರೂ ಕೂಡ ಅಂದ್ಕೊಂಡಿರುವಂಥ ಒಂದು ವಿಚಾರ. ಆದರೆ ನೀವು ಇದೀಗ BJP ಶಾಸಕರ ವಿರುದ್ಧವೇ ಇಂಥದ್ದೊಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದೀರಿ. ಹಾಗಿದ್ರೆ ಏನಾಯಿತು? ಅಂಥದ್ದೇನಾಯಿತು ಅಂತ ನೋಡಿ. ಈಗ ನೀವು ಅಂದ್ಕೊಂಡಿದ್ದೀರಿ ಹಿಂದೂ ಪರ ಸಂಘಟನೆಗಳು ಮತ್ತು BJP ಒಂದೇ ನಾಣ್ಯದ ಎರಡು ಮುಖಗಳು, ಮತ್ತೊಂದು ಮಗದೊಂದು ಅಂತ. ಆದರೆ ಹಿಂದೂ ಪರ ಸಂಘಟನೆಗಳು ಯಾವುದೇ ಕಾಂಪ್ರಮೈಸ್ ಇಲ್ದಲೆ ಕಾರ್ಯಕರ್ತರು ದೇಶಕ್ಕಾಗಿ ಧರ್ಮಕ್ಕಾಗಿ ಶ್ರಮವನ್ನು ಸಂಪೂರ್ಣವಾಗಿ ಅದಕ್ಕೆ ಮುಡುಪಿಟ್ಟು ಮಾಡ್ತಾರೆ. ಅವರು ಅದು ಸಿದ್ಧಾಂತಕ್ಕೆ ಹತ್ರ ಇರ್ಬೋದು, ಅವರು ಆ ವಿಚಾರದಲ್ಲಿ ಭಾಳ ಇದ್ದೇವೆ ಅಂತ ತೋರಿಸ್ಕೊತಾ ಇರ್ಬೋದು. ಆದರೆ ಇಲ್ಲಿ ಆಗಿಲ್ಲ. ಇಲ್ಲಿ ಸಂಪೂರ್ಣವಾಗಿ ಆ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ. ಆ್ಯಂಡ್ ಎಲ್ಲ ಪಕ್ಷದೊಟ್ಟಿಗೆ ಇವರು ಜೊತೆಲಿ ನಿಂತು ಈ ಲ್ಯಾಂಡ್ ಜಿಹಾದ್ನ ವಿಚಾರವಾಗಿ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ನಿಲ್ಲಬೇಕು ಅನ್ನುವಂಥದ್ದು ನಮ್ಮ ಧ್ವನಿ. ಅದು ಯಾವುದೇ ಪಕ್ಷ ಆಗಿರಲಿ, ಅದರ ವಿರುದ್ಧ ನಾವು ಧ್ವನಿ ಎತ್ತುವಂಥದ್ದೇ. ನಮ್ಮ ದೇವಸ್ಥಾನಗಳ ಪಾವಿತ್ರತೆಯನ್ನು, ನಮ್ಮ ವ್ಯಾಪ್ತಿಯ ಸರ್ಕಾರಿ ಭೂಮಿಗಳನ್ನು, ಸಾರ್ವಜನಿಕರ ಉದ್ಯಾನವನವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಅದರ ವಿರುದ್ಧ ನಾವು ಧ್ವನಿ ಎತ್ತಿದ್ದೇವೆ. ಅದು ಅನ್ಫಾರ್ಚುನೇಟ್ಲಿ BJP ಅವರಾಗಿದ್ದಾರೆ. ನಾವು ಅದನ್ನು ವಿಚಾರ ತಿಳಿಸಲೇಬೇಕಾಗುತ್ತೆ, ತಿಳಿಸಿದ್ದೀವಿ. ಸರ್, ಈಗ ಈ ಒಂದು ವಿಚಾರವನ್ನು ನಾವು ಸವಿಸ್ತರವಾಗಿ ಮಾತಾಡೋಕ್ಕೂ ಮುನ್ನ ಈ ಒಂದು ಸಿದ್ಧಿವಿನಾಯಕ ಟೆಂಪಲ್ ವಿಚಾರ, ಸಿದ್ಧಿವಿನಾಯಕ ದೇವಸ್ಥಾನದ ಜಾಗ ಮತ್ತು ಉದ್ಯಾನವನದ ಜಾಗ ಏನಿದೆ, ಈ ವಿಚಾರದಲ್ಲಿ ಏನೇನಾಯಿತು, ಅದರ ಹಿನ್ನೆಲೆ ಏನು? ಯಾಕಂದರೆ ಸಾಕಷ್ಟು ಜನರಿಗೆ ಗೊತ್ತಿದೆ, ಇನ್ನೂ ಸಾಕಷ್ಟು ಜನರಿಗೆ ಈ ವಿಚಾರ ಗೊತ್ತಿಲ್ಲ. ನೀವು 1950ರಿಂದ ಏನು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರಿ, ಏನು ಸಾಕಷ್ಟು ಅದು ಯಾವ ರೀತಿಯಾಗಿ ಪಾಲಿಕೆಗೆ ಬಂತು, ನಂತರ APMC ಅವರು ಅದಕ್ಕೆ ಯಾವ ರೀತಿಯಾಗಿ ಅವರಿಬ್ಬರ ನಡುವೆ ಪೈಪೋಟಿ ಶುರುವಾಯಿತು, ನಂತರ ಏನೆಲ್ಲ ಆಯಿತು, ಈ ಒಂದು ಬೆಳವಣಿಗೆ, ಈ ಒಂದು ಹಿನ್ನೆಲೆ, ಇದೆಲ್ಲವನ್ನು ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ ಅಂತ. ಇದು 1950ನೇ ಇಸ್ವಿಯಲ್ಲಿ ಆಗಿನ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅವರು ಲೇಔಟ್ ಅಂತ ಮಾಡ್ತಾರೆ. ಆ ಜಾಗವನ್ನು ಹೊಸಮಂಡಿ ಲೇಔಟ್ ಅಂತ ಹೇಳಿ ಭಾಳ ದೊಡ್ಡ ದೊಡ್ಡ ಸೈಟ್ಗಳನ್ನ ಅದರಲ್ಲಿ ಇಂಗಿಡಿಸಿ ಹರಾಜು ಪ್ರಕ್ರಿಯೆ ಮಾಡಿ, ಸಾರ್ವಜನಿಕ ಹರಾಜು ಪ್ರಕ್ರಿಯೆ ಮಾಡಿ ಹರಾಜು ಹಾಕಿರ್ತಾರೆ.
ಈ ಜಾಗದಲ್ಲಿ ಪಾರ್ಕನ್ನು ಈಗೇನು ಆ ನಮ್ಮ ದೇವಸ್ಥಾನ ಮತ್ತು ಆ ಜಾಗ ಇದೆ 1 ಎಕರೆಗೂ ಅಧಿಕ ವಿಸ್ತೀರ್ಣ ಇರುವಂಥದ್ದು, ಅದು ಪಾರ್ಕಿಗೆ ಅಂತ ರಿಸರ್ವ್ ಇಡ್ತಾರೆ. 1952ರಲ್ಲಿ ಆಗಿನ RMC ರೆಗ್ಯುಲೇಟೆಡ್ ಮಾರ್ಕೆಟ್ ಕಮಿಟಿ ಅವರು ಪಾಲಿಕೆಗೆ ಒಂದು ಮನವಿ ಮಾಡ್ತಾರೆ, ಈ ಪಾರ್ಕ್ ಜಾಗವನ್ನು ನಮಗೆ ಕೊಡಿ, ನಾವು ಇದರಲ್ಲಿ ನಮ್ಮ ರೈತರಿಗೆ ಉಪಯೋಗಿಸ್ತೇವೆ ಅನ್ನೋ ರೀತಿಯಲ್ಲಿ ಅದಕ್ಕೆ ಕೇಳ್ತಾರೆ. ಅಲ್ಲಿ ಏನಾಗ್ತದೆ, ರೆಸಲ್ಯೂಷನ್ ಆಗುತ್ತೆ ಪಾಲಿಕೆಯಲ್ಲಿ. ಇದು ಸಮಥಿಂಗ್ ₹7.80 ಆಗಿನ ವ್ಯಾಲ್ಯೂಗೆ ಅವರು ಅದನ್ನು ರೆಸಲ್ಯೂಷನ್ ಮಾಡ್ತಾರೆ. ಆ ನಂತರ ಮತ್ತೆ ಇನ್ನೊಂದು ಮನವಿ ಕೊಡ್ತಾರೆ RMC ಅವರು. ಆ ಎಲ್ಲ ರೆಸಲ್ಯೂಷನ್ನಲ್ಲೂ ಕೂಡ, ಆ ಎಲ್ಲ ಮನವಿಯಲ್ಲೂ ಕೂಡ ಅದು ಪಾರ್ಕ್ ಜಾಗ ಅಂತಲೇ ಅಲ್ಲಿ ನಮೂದಾಗಿದೆ. ಅದೇ ಜಾಗಕ್ಕೆ ಆ ರೆಸಲ್ಯೂಷನ್ಸು, ಆ ರಿಕ್ವೆಷನ್ಸು, ಆ ಪೇಪರ್ ವರ್ಕು, ಡಾಕ್ಯುಮೆಂಟ್ ವರ್ಕು ಆಗುತ್ತೆ. ಇದಾದ ನಂತರ ಸುದೀರ್ಘ ನೆಗೋಷಿಯೇಷನ್ ನಡೆಯುತ್ತೆ ಪಾಲಿಕೆಗೂ RMCಗೂ. ಅದಾದ ನಂತರ 1960ರಲ್ಲಿ APMC ಅವರಿಗೆ ಈ ಜಾಗವನ್ನು ರಿಜಿಸ್ಟ್ರ್ ಮಾಡಿಕೊಡ್ತಾರೆ. ಆಗಿಯೂ ಮಾಡೋಂಗಿರಲಿಲ್ಲ, ಮಾಡಿದ್ದಾರೆ. ಆದರೆ ಒಂದು ಏನಂದರೆ ಆವತ್ತಿಂದ ಇವತ್ತವರೆಗೂ ಓಪನ್ ಲ್ಯಾಂಡಾಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಇದ್ರ ಮಧ್ಯದಲ್ಲಿ ಯಾವಾಗ ಇವರು RMC ಅವ್ರಿಗೆ 1960ರಲ್ಲಿ ರಿಜಿಸ್ಟ್ರ್ ಮಾಡಿದ ಮೇಲೆ ಅವರು ಅದನ್ನು ತರಕಾರಿ ಮಾರುಕಟ್ಟೆಯಾಗಿ ರೈತರಿಗೆ ಉಪಯೋಗಿಸಲ್ವೋ, ಆಗ ಪಾಲಿಕೆಯವರು ತದನಂತರದ ವರ್ಷಗಳಲ್ಲಿ ಕೇಳ್ತಾರೆ, ಆ ಜಾಗ ನಮ್ಗೆ ವಾಪಸ್ ಬೇಕು, ನೀವು ಉಪಯೋಗಿಸಿಲ್ಲ ಅಂತ. ಆ ನಂತರ ಅವರು ಜಾಗ ಬಿಟ್ಕೊಡೋಕೆ ರೆಡಿ ಇರಲ್ಲ, APMC ಅವರು ಕೋರ್ಟ್ಗೆ ಹೋಗ್ತಾರೆ. ಈ ಮಧ್ಯದಲ್ಲಿ ಮಾರ್ಕೆಟ್ ಆರಂಭ ಆಗುತ್ತೆ, ಯಾವುದೇ ರೀತಿ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಇರಲ್ಲ. ಇದು ಕೋರ್ಟಲ್ಲಿ ಅವರಿಬ್ಬರಿಗೂ ಹಗ್ಗ ಜಗ್ಗಾಟ ನಡೀತಾ ಇರುತ್ತೆ. 2019ರಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈ ಯೋಜನೆಯನ್ನು, ಈ ಒಂದು ಜಾಗವನ್ನು ಸ್ಮಾರ್ಟ್ ಸಿಟಿ, ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ PPP ಮಾಡಲಲ್ಲಿ ಇವರು ಒಂದು ಮಾಲ್ ಕಟ್ಟಲಿಕ್ಕೆ ಅಂತ ಹೇಳಿ ಟೆಂಡರ್ ಕರೀತಾರೆ. ಆ ಟೆಂಡರ್ ಕರೆದಾಗ ಮೊದಲನೇ ಸಲ ಯಾರೂ ಬರೋದಿಲ್ಲ, ಎರಡನೇ ಸಲ ಯಾರೂ ಬರೋದಿಲ್ಲ, ಮೂರನೇ ಬಾರಿಗೆ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಮತ್ತು UK ಮೋನು ಟಿಂಬರ್ಸ್ ಇದರೊಟ್ಟಿಗೆ RH ಕನ್ಸ್ಟ್ರಕ್ಷನ್ಸ್, ಮೊಹಮ್ಮದ್ ಇಬ್ರಾಹಿಂ, ಈ 3 ವ್ಯಕ್ತಿಗಳು ಒಂದು ಸಂವಹನ ಮಾಡಿ ಆ ಆನ್ಲೈನ್ ಬಿಡ್ಡಲ್ಲಿ, ಯಾಕಂದರೆ ಅದು ಹೈ ವ್ಯಾಲ್ಯೂ ಇರುತ್ತೆ, ಗ್ಲೋಬಲ್ ಟೆಂಡರ್ ಕರಿಬೇಕಾಗಿರುತ್ತೆ. ಸೊ ಗ್ಲೋಬಲ್ ಟೆಂಡರ್ ಕರೆದಿರ್ತಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಅವರೇ ಸಕ್ಸಸ್ಸರ್ ಆಗ್ತಾರೆ. ಸೊ ಅವರು ಒಬ್ಬರೇ ಬಂದಿದ್ದಾರೆ ಅಂತ ಹೇಳಿ ಅವ್ರಿಗೆ ನೆಗೋಷಿಯೇಷನ್ ಕೂಡ ಮಾಡ್ತಾರೆ. ಇದಾದ ಮೇಲೆ ಅವರಿಗೆ ಅಗ್ರಿಮೆಂಟ್ ಕೂಡ ಆಗುತ್ತೆ. ಅಗ್ರಿಮೆಂಟ್ ಆದಮೇಲೆ ಈ ದೇವಸ್ಥಾನವನ್ನು ತೆರವುಗೊಳಿಸಿ ಕೊಡಬೇಕು ನೀವು ಅಂತ ಅವರೊಂದು ಕಂಡೀಷನ್ ಹಾಕ್ತಾರೆ ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಅವರು. ಈ ದೇವಸ್ಥಾನ ಭಾಳ ಅಲ್ಲಿ ಸಿದ್ಧಿವಿನಾಯಕ ಏನು ಇವತ್ತು ಭಾಳ ಜೋರಾಗಿ ನಡೆಯುತ್ತೆ ಗಣೇಶೋತ್ಸವ, ಆ ಕಾಲದಿಂದನೂ ನಡ್ಕೊಂಬಂದಿರೋದು ಭಾಳ ಪುರಾತನವಾದಂಥ ದೇವಸ್ಥಾನ. ಈ ದೇವಸ್ಥಾನನ ಏಕಾಏಕಿ ರಾತ್ರಿ 10ವರೆಗೆ ಅಂದಿನ ಪಾಲಿಕೆ ಕಮಿಷನರ್ ಆದಂಥ ರೇಣುಕಮ್ಮವ್ರು ಇರ್ತಾರೆ, ಅವರ ಅಧಿಕಾರಿಗಳಿರ್ತಾರೆ, ಎಲ್ಲರೂ ಏಕಾಏಕಿ JCB ತೊಗೊಂಬಂದು ವಿತಿನ್ 1 ಅವರ್ ಒಳಗಡೆ ಡೆಮಾಲಿಷನ್ ಮಾಡಲಿಕ್ಕೆ ಮುಂದಾಗ್ತಾರೆ. ಬಹುತೇಕ 80% ಡೆಮಾಲಿಷನ್ ಕೂಡ ಮಾಡ್ತಾರೆ. ಅಷ್ಟೊತ್ತಿಗೆ ನಮಗೆ ಮಾಹಿತಿ ತಿಳಿಯುತ್ತೆ, ನಾವು ಸ್ಥಳಕ್ಕೆ ಹೋಗ್ತೀವಿ. ಇನ್ನೇನು ಗರ್ಭಗುಡಿ ಒಳಗಡೆನೂ ಡ್ಯಾಮೇಜ್ ಮಾಡಿದ್ದಾರೆ. ಆ ವಿಗ್ರಹದ ಹತ್ರನೂ JCB ಬಕೆಟ್ ಹೋಗಿತ್ತು, ನಾವು ಸ್ಟಾಪ್ ಮಾಡಿಸಿದ್ವಿ. ಅದಾದ ನಂತರ ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಗಳು, ಹೋರಾಟಗಳಾಗುತ್ತೆ. ನಾವು ಇದರ ಪೂರ್ವಾಪರ ದಾಖಲಾತಿಗಳು ಎಲ್ಲ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಕಾನೂನಾತ್ಮಕ ಹೋರಾಟ ಆರಂಭ ಮಾಡಿ ಇದಾದ ನಂತರ ಅದು ಪ್ರಾಜೆಕ್ಟ್ ಕೈ ಬಿಡ್ತಾರೆ. ಕೈ ಬಿಟ್ಟ ಮೇಲೆ ನಾವು ಒಂದು ಮನವಿ ಇಟ್ಟಿರ್ತೇವೆ, ಈ ಜಾಗ, ಈ ದೇವಸ್ಥಾನ ಯಾವುದೇ ಕಾರಣಕ್ಕೂ ಇಲ್ಲಿಂದ 1 ಇಂಚು ಯಾರಿಗೂ ಸಲ್ಲುವಂಗಿಲ್ಲ. ಕಾರಣ ಅದು ಪಾರ್ಕು, ಅದು ನಾಗರಿಕರ ಸ್ವತ್ತು ಮತ್ತು ಆ ದೇವಸ್ಥಾನ ನಮ್ಮ ಶ್ರದ್ಧಾ ಕೇಂದ್ರ, ಅದು ಯಾವುದೇ ಕಾರಣಕ್ಕೂ ಅದು ಹಾನಿ ಆಗೋಂಗಿಲ್ಲ. ಇದನ್ನು ಪುನರ್ ನಿರ್ಮಾಣ ಮಾಡಿಕೊಡ್ಬೇಕು. ಮತ್ತು ಅವ್ರಿಗೆ ಕೊಟ್ಟಿರೋ ಪ್ರಾಜೆಕ್ಟ್ನ ಕ್ಯಾಬಿನೆಟ್ ಲೆವೆಲಲ್ಲಿ ನೀವು ಅದನ್ನು ಮೀಟಿಂಗ್ನಲ್ಲಿ ತಂದು ನಮಗೆ ಆ ಪ್ರಾಜೆಕ್ಟ್ನ ಕೈ ಬಿಟ್ಟು ಕಾನೂನಾತ್ಮಕವಾಗಿ ಅವರಿಗೆ ಈ ಪ್ರಾಜೆಕ್ಟ್ ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ನಮಗೆ ನೀವು ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತೀವಿ. ಓಕೆ, ಆ ಸರ್ಕಾರ ಇದ್ದಾಗ ಓಕೆ, ನೀವು ಸಾಕಷ್ಟು ಹೋರಾಟಗಳನ್ನ ನಡೆಸ್ತೀರಿ, ಆ ಯೋಜನೆ ಅಲ್ಲಿಗೆ ಒಂದು ಹಂತಕ್ಕೆ ಅದು ಸೈಡ್ಲೈನ್ ಆಗುತ್ತೆ. ಅದಾದಮೇಲೆ ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಬರ್ತಾ ಇದ್ದ ಹಾಗೆ ಮತ್ತೆ ಈ ಒಂದು ಯೋಜನೆ ಮುನ್ನೆಲೆಗೆ ಬರುತ್ತೆ, ಮತ್ತೆ ಆ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗುತ್ತೆ. ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈಗ ನಾನು ಮಾರಣ ಪಾಳೆಗಾರ್ ಅವ್ರನ್ನ ಕೇಳ್ತಾ ಹೋಗ್ತೀನಿ. ಮಂಜು ಭಾರ್ಗವ್ ಅವರು ಕೂಡ ಆ ಒಂದು ಪ್ರತಿಭಟನೆ ನಡೆಯುವಂಥ ಸಂದರ್ಭದಲ್ಲಿ, ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಕಾಂಗ್ರೆಸ್ ಸರ್ಕಾರ ಮತ್ತೆ ಯಾವಾಗ ಆಡಳಿತಕ್ಕೆ ಬಂತೋ ತಕ್ಷಣಕ್ಕೆ ಈ ಯೋಜನೆ ಶುರುವಾಗಿದೆ, ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಅದು ನಾವು ಕೂಡ ಕೇಳಿಸ್ಕೊಂಡಿದ್ವಿ. ಆದರೆ ನಿಮ್ಗೆ ಯಾವಾಗ ಗೊತ್ತಾಯಿತು ಇದು ಕಾಂಗ್ರೆಸ್ ಸರ್ಕಾರದ ನಡೆ ಅಲ್ಲ, ಖುದ್ದು BJP ಶಾಸಕನ ನಡೆ ಅನ್ನುವಂಥದ್ದು ಯಾವಾಗ ಗೊತ್ತಾಯಿತು ಸರ್ ನಿಮಗೆ ಅಂತ? 2019ರಲ್ಲಿ ಈ ಯೋಜನೆಯನ್ನು ಜಾರಿ ತಂದಾಗ
ಆಗಿನ ನಗರ ಶಾಸಕರಾದಂಥವರು ಜ್ಯೋತಿ ಗಣೇಶ್ ಅವರು ಇರ್ತಾರೆ. ಮತ್ತು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಇದನ್ನು ತಗೊಬರ್ಬೇಕಂದ್ರೆ ಆಗಿನ MP ಆದಂಥ ಬಸವರಾಜ್ ಸಾಹೇಬ್ರು ಇರ್ತಾರೆ. ಇವರಿಬ್ಬರು ತಂದೆ ಮಗನೇ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಒಂದು ಏನು RH ಕನ್ಸ್ಟ್ರಕ್ಷನ್ ಇರ್ಬೋದು, ಮತ್ತು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇರ್ಬೋದು, ಇನ್ನೊಂದು ಯಾವುದೋ ಒಂದು ಟಿಂಬರ್ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಇವ್ರನ್ನ ವಿರೋಧ ಮಾಡ್ಬೋದಾಯಿತು. ಇವ್ರನ್ನ ವಿರೋಧ ಮಾಡ್ದಲೇ ಒಂದು ಎಜುಕೇಷನ್ ಟ್ರಸ್ಟ್ಗಲ್ಲ, ಅದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕೊಟ್ಟಿರ್ತಕ್ಕಂಥದ್ದು. ಇದು ಎದ್ದು ಕಾಣ್ತಕ್ಕಂಥ ಒಂದು ದಂಧೆ. ಇದು ಒಂದು ಏನೋ ಶಾಲಾ ಶಿಕ್ಷಣ ಸಂಸ್ಥೆ ಮಾಡ್ತವ್ರೆ, ಒಂದು PUC ಕಾಲೇಜ್ ಮಟ್ಟದ ಸ್ಕೂಲ್ ಕಟ್ತವ್ರೆ, ಅಥವಾ ಇಂಜಿನಿಯರಿಂಗ್ ಸ್ಕೂಲ್ ಕಟ್ತವ್ರೆ, ಅಥವಾ ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಮಾಡ್ತಾರೆ ಅನ್ನೋದಲ್ಲ. ಇದು ಕಮರ್ಷಿಯಲ್ ಕಾಂಪ್ಲೆಕ್ಸು, ಇದೊಂದು ಬಿಸ್ನೆಸ್. ಒಂದು ಶ್ರೀಮಂತ ವರ್ಗ ರಾಜಕಾರಣಿ ವರ್ಗ ಮಧ್ಯೆ ನಡೀತಕ್ಕಂಥ ಇದು ಬಿಸ್ನೆಸ್ ದಂಧೆ, ಹವಾಲ ದಂಧೆ ಎದ್ದು ಕಾಣುತ್ತೆ ಎಂಥವ್ರಿಗೂ. ಜ್ಯೋತಿ ಗಣೇಶ್ ಮತ್ತು ಅವ್ರ ತಂದೆ MP ಆಗಿದ್ದರು. ಅವ್ರದ್ದೇ ಸಂದರ್ಭದಲ್ಲಿ ನಡೀತಕ್ಕಂಥ ವ್ಯವಹಾರ ಇದು, ಬೇರೆ ಯಾರೂ ಇರಲಿಲ್ಲ. ಆ ಸಂದರ್ಭದಲ್ಲಿ BJP ಸರ್ಕಾರನೇ ಇತ್ತು. BJP ಸರ್ಕಾರ ಇದ್ದು ಒಂದು ಸಿದ್ಧಿವಿನಾಯಕ ದೇವಸ್ಥಾನನ ರೇಣುಕಮ್ಮ ಅನ್ನೋ ಒಬ್ಬ ಮಹಾನಗರ ಪಾಲಿಕೆ ಆಯುಕ್ತರು ರಾತ್ರಿ 10 ಗಂಟೆ ಸಂದರ್ಭದಲ್ಲಿ ಹಿಂದೂ ದೇವಾಲಯನ ಧ್ವಂಸ ಮಾಡೋಂಥ ಅವಶ್ಯಕತೆ ಏನಿತ್ತು ಅವರಿಗೆ? ಸರ್, ಈಗ ಅವ್ರು ಹೇಳ್ತಾರೆ 2 ಸರಿ ನಾವು ಆನ್ಲೈನ್ ಬಿಡ್ಡಿಂಗನ್ನು ಕರಿತೀವಿ, ಯಾರೂ ಬಂದಿಲ್ಲ. 3ನೇ ಸರಿ ಅವರು ಮುಸ್ಲಿಂ ವ್ಯಕ್ತಿನೋ ಅಥವಾ ಇನ್ಯಾರೋ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರು ಬಂದಿದ್ದಾರೆ, ಕೊಟ್ಟಿದ್ದೀವಿ ನಾವು ಅಂತ ಹೇಳ್ತಾರೆ. ಸರ್ಕಾರಕ್ಕೆ ಲಾಸ್ ಆಗಂಥದ್ದು, ಪಾಲಿಕೆಗೆ ಲಾಸ್ ಆಗಂಥದ್ದು, ಕಾರ್ಪೊರೇಷನ್ಗೆ ಲಾಸ್ ಆಗಂಥದ್ದು, ಜಿಲ್ಲಾಡಳಿತಕ್ಕೆ ಲಾಸ್ ಆಗಂಥದ್ದು, ಮಹಾನಗರ ಪಾಲಿಕೆಗೆ ಲಾಸ್ ಆಗಂಥ ಯಾವುದೇ ಬಿಟ್ಟಿಂಗ್ ವ್ಯವಸ್ಥೆನ ಗಣನೆಗೆ ತಗೊಂಡೋಗ್ತಕ್ಕಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ನಮ್ಮದು ಒಂದು ಮುಸ್ಲಿಂ ಎಜುಕೇಷನ್ ಟ್ರಸ್ಟ್ ಅಂತಲ್ಲ, ಒಂದು ಮೊದಲನೇದಾಗಿ ಪಾರ್ಕ್ 1950ರಲ್ಲಿ ಮಹಾನಗರ ಪಾಲಿಕೆ ಇರಲಿಲ್ಲ ಅವಾಗ. ಅಂಥ ಸಂದರ್ಭದಲ್ಲಿ ಒಂದು ಲೇಔಟ್ ಮಾಡ್ತಾರೆ, ಲೇಔಟಲ್ಲಿ ಒಂದು ಪಾರ್ಕ್ ಮಾಡ್ತಾರೆ. 1.25 ಎಕರೆ, 1 ಎಕರೆ 31 ಗುಂಟೆನೋ 1 ಎಕರೆ 33 ಗುಂಟೆನೋ ಒಂದು ಪಾರ್ಕ್ ಮಾಡ್ತಾರೆ. ಆ ಪಾರ್ಕ್ಗೆ ಪಕ್ಕದಲ್ಲಿ ಇನ್ನೊಂದಿದೆ, ಏನು ತರಕಾರಿ ರೈತ ಬೆಳೆದಿರ್ತಕ್ಕಂಥ ಸಾಮಗ್ರಿಗಳನ್ನ ತಂದು ಅಲ್ಲಿ ಎತ್ತಿನ ಗಾಡಿ ಇರ್ಬೋದು, ಟ್ಯಾಕ್ಟ್ರ್ ಇರ್ಬೋದು ನಿಲ್ಲಿಸ್ಬಿಟ್ಟು ಮಾರ್ಕೆಟ್ಗೆ ಹಾಕಂತ ಇದು. ಅದನ್ನು ಆಲ್ರೆಡಿ ಪಾಲಿಕೆ ಇವರು ಬೇರೊಬ್ಬರಿಗೆ ಇದು ಮಾಡಿಕೊಟ್ಟಿದ್ದಾರೆ. ಅಧಿಕೃತವಾಗಿರ್ಬೋದು ಅನಾಧಿಕೃತವಾಗಿರ್ಬೋದು ಮಾಡಿಕೊಟ್ಟಿದ್ದಾರೆ. ಜ್ಯೋತಿ ಗಣೇಶ್ ಅವರಿಗೆ ಏನು ಲಾಭ ಸರ್? ಹಂಗಿದ್ರೆ ಲಾಭ ನಷ್ಟದ ಪ್ರಶ್ನೆ ಇಲ್ಲ. ನಿಮ್ಮ ಅವಧಿಯಲ್ಲಿ ನೀವು ನಗರ ಶಾಸಕರಾಗಿರ್ತೀರಾ, ನಿಮ್ಮ ತಂದೆಯವರು ಲೋಕಸಭೆ ಸದಸ್ಯರಾಗಿರ್ತೀರಾ. ಅಂಥ ಸಂದರ್ಭದಲ್ಲಿ ಕೇಂದ್ರದಲ್ಲೂ BJP ಸರ್ಕಾರ ಇರುತ್ತೆ, ರಾಜ್ಯದಲ್ಲೂ BJP ಸರ್ಕಾರ ಇರುತ್ತೆ. ರಾತ್ರಿ 10 ಗಂಟೆ ಸಮಯದಲ್ಲಿ ಆಯುಕ್ತರನ್ನ ಕರ್ಕೊಂಡೋಗಿ ವಿನಾಯಕ ದೇವಸ್ಥಾನ ಡೆಮಲಿಷ್ ಮಾಡೋದಿರ್ಬೋದು, ಒಂದು ಯಾವುದೇ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಕಟ್ಟೋದಕ್ಕೆ ಒಂದು 30 ವರ್ಷಗಳ ಒಂದು ಡೀಡ್ ಮಾಡ್ತಕ್ಕಂಥದ್ದು ಇರ್ಬೋದು. ಯಾವುದೇ ಶಾಸಕರಿಗಿರ್ಬೋದು ಅಥವಾ ಸರ್ಕಾರಕ್ಕಿರ್ಬೋದು, ಜಿಲ್ಲಾಡಳಿತಕ್ಕಿರ್ಬೋದು ಇದಿರಲ್ಲ. ಇದು ಮೊದಲನೇದಾಗಿ ಪಾರ್ಕ್ ಜಾಗ. ಇದು ಪಾರ್ಕ್ಗಳನ್ನೇ ಇವರು ಮಾರ್ಟ್ಗೇಜ್ ಮಾಡಿಕೊಡ್ತಾರೆ, 30 ವರ್ಷ ಡೀಡ್ ಮಾಡಿಕೊಡ್ತಾರೆ, ಲೀಸಿಗೆ ಮಾಡಿಕೊಡ್ತಾರೆ. ಒಂದು ಎಜುಕೇಷನ್ ಟ್ರಸ್ಟ್ ಅಂತಾರೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎದ್ದೊಳುತ್ತೆ. ಇಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರ ಬಾಯಿಗೆ ಮಣ್ಣು ಹಾಕ್ತಾರೆ, ರೈತರ ಬದುಕನ್ನ ಅಧ್ವಾನ ಮಾಡ್ತಾರೆ. ವ್ಯಾಪಾರಸ್ಥರು, ಸಣ್ಣ ಸಣ್ಣ ವ್ಯಾಪಾರಸ್ಥರು ಇರ್ಬೋದು, ಯಾವುದೇ ಸಮಾಜ ಇರ್ಬೋದು, ವ್ಯಾಪಾರ ಮಾಡ್ತಕ್ಕಂಥವ್ರು, ಹೂವಿನ ವ್ಯಾಪಾರ ಇರ್ಬೋದು, ತರಕಾರಿ ವ್ಯಾಪಾರ ಇರ್ಬೋದು, ಬೆಳೆದಿರ್ತಕ್ಕಂಥ ಕಾಳು ಕಡಿಗಳ ವ್ಯಾಪಾರ ಇರ್ಬೋದು, ಇವ್ರನ್ನೆಲ್ಲರೂ ಇದು ಮಾಡಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗೆ ಇವರು ನಾಂದಿ ಆಡ್ತಾರೆ ಇವ್ರದೇ ಸಂದರ್ಭದಲ್ಲಿ ಅಂದಾಗ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಯಾರ ಮೇಲೆ ಅನುಮಾನ ಪಡಬೇಕು? ಇದಕ್ಕೆ ಹೊಣೆಗಾರರು ಯಾರು? ಎಸ್, ಈಗ ಸರ್ ಮಂಜು ಭಾರ್ಗವ್ ಅವರೇ, 2024ರಲ್ಲಿ ಈ ಒಂದು ಮಲ್ಟಿ ಯುಟಿಲಿಟಿ ಮಾಲನ್ನು ನಿರ್ಮಾಣ ಮಾಡಬಾರ್ದು ಅಂಥೇಳಿ ಭಾಳ ದೊಡ್ಡ ಹೋರಾಟ ನಡೆಯುತ್ತೆ. ತುಮಕೂರು ನಗರ ಶಾಸಕರು ಜೊತೆಗಿರ್ತಾರೆ, ತುಮಕೂರು ಗ್ರಾಮಾಂತರ ಶಾಸಕರು ಜೊತೆಗಿರ್ತಾರೆ, ನೀವೆಲ್ಲರೂ ಕೂಡ ಜೊತೆಗೆ ನಿಂತು ಹೋರಾಟವನ್ನು ಮಾಡ್ತೀರಿ. ಆದರೆ ಆ ಸಂದರ್ಭದಲ್ಲಿ ನಿಮ್ಗೆ ಅನಿಸಿರ್ಲಿಲ್ವಾ ಜ್ಯೋತಿ ಗಣೇಶ್ ಅವರು ಅವ್ರ ಕುಮ್ಮಕ್ಕಿಂದ ಇದೆಲ್ಲ ಆಗ್ತಾ ಇದೆ ಅಂತೇಳಿ? ಈಗ ಯಾಕೆ ಅನಿಸ್ತಾ ಇದೆ ಅಂತ ನೋಡಿ. ಈಗ ನಾವು ಇವರು ಸೆಕೆಂಡ್ ಪಾರ್ಟಲ್ಲಿ ಟೇಕ್ ಆಫ್ ಆಯ್ತಲ್ಲ, ಆ ಟೇಕ್ ಆಫ್ ಆಗಿ ಗುದ್ಲಿ ಪೂಜೆ ಅಂತ ಸುದ್ದಿ ಬಂತು. ಅಂಟಿಲ್ ದಟ್ ನಮಗೆ ಗೊತ್ತೇ ಇಲ್ಲ ಇದು ಪ್ರಾಜೆಕ್ಟು ಟೇಕ್ ಆಫ್ ಮಾಡ್ತಾ ಇದ್ದಾರೆ ಅಂತ. ಒಳಗೆ ಎಲ್ಲರೂ ಕಲ್ಯೂಡ್ ಆಗಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಇರ್ಬೋದು, ಇಲ್ಲಿನ ವ್ಯವಸ್ಥೆ ಸೇರಿಬಿಟ್ಟು ಅದನ್ನು ಮಾಡಿ ಎಲ್ಲ ಅಗ್ರಿಮೆಂಟು, ಪ್ರಾಸೆಸ್ಸು ಎಲ್ಲ ಮುಗಿಸಿ ಅವ್ರು ಗುದ್ಲಿ ಪೂಜೆಗೆ ರೆಡಿಯಾಗಿದ್ದಾರೆ. ಆ ವಿಷಯ ನಮಗೆ ಹೇಗೋ ಗೊತ್ತಾಯಿತು. ಅಷ್ಟು ದೊಡ್ಡ ಪ್ರಾಜೆಕ್ಟು
ಅಷ್ಟು ದೊಡ್ಡ ವಿರೋಧ ಬಂದು ನಿಂತೋಗಿರೋದು ಎಷ್ಟು ಬೇಗ ಕಡಿಮೆ ಅವಧಿಯಲ್ಲಿ ಸ್ಟಾರ್ಟ್ ಆಗಿದೆ. ಅದ್ರದ್ದು ಒಂದು ಅನುಮಾನ ಒಂದು ಕಡೆ ಆದರೆ, ಹಿಂದೆ ಇವ್ರದ್ದು ಎಲ್ಲ ಇದಕ್ಕೆ ಅವರೇ ನಿಂತು ಮಾಡಿದ್ದು ಎಲ್ಲವೂ ಇತ್ತು. ಹಾಗಾಗಿ ತತ್ಕ್ಷಣಕ್ಕೆ ನಾವು ಇದ್ದಿದ್ದು ತುಂಬ ಕಾಲ ಸಮಯ ಕಡಿಮೆ, ನಮಗೆ 6-7 ದಿನ ಇತ್ತು ಅಷ್ಟೇ. 6-7 ದಿನಕ್ಕೆ ನಾವು ಮತ್ತೆ ಹೋರಾಟ ರೂಪರೇಷೆ ಮಾಡಬೇಕಾಗಿತ್ತು, ಗ್ಯಾದರಿಂಗ್ ಮಾಡಬೇಕಾಗಿತ್ತು, ಎಲ್ಲವೂ ಕಾನೂನು ತೊಡಕುಗಳು ಪ್ರಕ್ರಿಯೆಗಳು ಏನು ಬರುತ್ತೆ ನೋಡಬೇಕಾಗಿತ್ತು. ಅದನ್ನೆಲ್ಲ ನೋಡಿ ನಾವು ಹೋರಾಟ ಆರಂಭ ಮಾಡಿದ್ವಿ. ಇನ್ಫ್ಯಾಕ್ಟ್ ಆವತ್ತು ಕೂಡ ಅವರೇನು ಬರಲಿಲ್ಲ. ಫರ್ದರ್ ನಾವು ಹೋರಾಟ ಆರಂಭ ಮಾಡಿ ನಂತರದ ದಿನಗಳಲ್ಲಿ ಜನಗಳು ಅಥವಾ ಕಾರ್ಯಕರ್ತರು ದಂಗೆ ಎದ್ದೊಳ್ತಾರೆ ಅಂತ ವಿಧಿ ಇಲ್ದಲ್ಲೇ ಬಂದು ಅವರು ಹೋರಾಟಕ್ಕೆ ಇಳಿದ್ರು. ಆ ನಂತರ ಹೋರಾಟ ಆಯಿತು, ಅದು ನಿಂತ ಮೇಲೆ ಮತ್ತೆ ನಾವು ಇದರ ಹಿನ್ನೆಲೆಯಲ್ಲಿ ಮತ್ತೆ ಯಾರಿದ್ದಾರೆ ಅಂತ ಸರ್ಚ್ ಮಾಡಿದಾಗ ಅದು ಗೊತ್ತಾಯಿತು, ಇವರು ಎಲ್ಲ ಒಟ್ಟಿಗೆ ಮತ್ತೆ ಕಲ್ಲಿಡಾಗಿ ಮುಂದುವರಿಸ್ತಾ ಇದ್ದಾರೆ ಅಂತ. ಹಾಗಾಗಿ ಸುದೀರ್ಘ ಡಾಕ್ಯುಮೆಂಟ್ಸ್ ಎಲ್ಲ ನಾವು ಆವತ್ತಿಂದ ಇವತ್ತವರೆಗೂ ಏನೇನು ಕಲೆಕ್ಟ್ ಮಾಡಿ ಇವತ್ತು ನಾವು ಕೂಡ ಹೈಕೋರ್ಟ್ನಲ್ಲಿ ಇದ್ದೇವೆ. ಅದು ಈಗ ಆಲ್ರೆಡಿ ನೋಟಿಸ್ಗೆ ಸಂಬಂಧಪಟ್ಟವ್ರಿಗೆ ಇಶ್ಯೂ ಆಗಿದೆ. ಆ್ಯಂಡ್ ಈಗ ಪ್ರಸ್ತುತವಾಗಿ ನಾವು ಈ ವಿಚಾರವನ್ನು ಇನ್ನೂ ಮುನ್ನೆಲೆಗೆ ತರದೆ ಅದು ನಾವು ತೆರೆಮರೆಯಲ್ಲೇ ಹೋರಾಟ ಮಾಡ್ತಾ ಇದ್ದರೆ ಇದು ಯಾವುದೇ ಕಾರಣಕ್ಕೂ ಉಳಿಯೋ ಅಂಥ ಸಂದರ್ಭದಲ್ಲಿ ಇಲ್ಲ. ಹಾಗಾಗಿ ನಾವಿನ್ನು ಏನೇ ಇದ್ದರೂ ನೇರ ಹೋರಾಟ ಮಾಡಿಯೇ ತೀರ್ತೇವೆ. ಆ ದೇವಸ್ಥಾನನ ಉಳಿಸ್ತೇವೆ ಮತ್ತು ಆ ಜಾಗವನ್ನು ಕೂಡ ಉಳಿಸ್ತೇವೆ. ಇನ್ನೊಂದು ಶಾಸಕರ ವಿರುದ್ಧ ಇನ್ನೊಂದು ಆರೋಪ ಕೇಳಿಬರುತ್ತೆ. ಹಿಂದೂ ಕಾರ್ಯಕರ್ತರ ವಿರುದ್ಧ ಸುಳ್ಳು ಕೇಸ್ ಹಾಕಲಿಕ್ಕೆ ಮುಂದಾಗ್ತಾರೆ. ಅದರಲ್ಲಿಯೂ ಕೂಡ ಕ್ಯಾಸಂದ್ರ ಪೊಲೀಸ್ ಸ್ಟೇಷನ್ನಲ್ಲಿ ಏನು ದಾಖಲಾಗಿರುತ್ತೆ ಆ ದೂರುಗಳಲ್ಲಿ ಅಥವಾ ಆ ಕೇಸ್ನಲ್ಲಿ ಏನು BJP ಕಾರ್ಯಕರ್ತರು ಇರ್ತಾರೆ ಅವರನ್ನು ಹೊರಗೆ ತರುವಂಥ ಪ್ರಯತ್ನ ನಡೆಯುತ್ತೆ. ಆದರೆ ಹಿಂದೂ ಪರ ಕಾರ್ಯಕರ್ತರನ್ನು ಮಾತ್ರ ಒಳಗೆ ಬಿಡುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದು. ಯಾವಾಗ 2019ರಲ್ಲಿ ಈ ಪ್ರಾಜೆಕ್ಟ್ ಇವರು ಟೇಕ್ ಆಫ್ ಮಾಡ್ತಾರೆ, ನಾವು ಆವತ್ತಿಂದ ಇದನ್ನು ವಿರೋಧ ಮಾಡ್ಕೊಂಡು ಬರ್ತೀವಿ. ಇವರ ಅನುಯಾಯಿಗಳು, ಇವರ ಆಪ್ತರಿಂದ ಬಹುತೇಕ ನಮಗೆ ಇವರು ಈ ಪ್ರಾಜೆಕ್ಟ್ನ ನೀವು ಒಪ್ಕೊಳ್ಳಿ, ಈ ದೇವಸ್ಥಾನವನ್ನು ಧ್ವಂಸಗೊಳಿಸ್ಲಿಕ್ಕೂ ನೀವು ಒಪ್ಕೊಳ್ಳಿ, ಈ ಮಾಲ್ ನಿರ್ಮಾಣ ಮಾಡಲಿಕ್ಕೂ ನೀವು ಒಪ್ಕೊಳ್ಳಿ, ನಿಮಗೆ ಬೇಕಾದ ಹಣದ ಆಮಿಷಗಳು ಮತ್ತೊಂದು ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಅವರು ಕಡೆಯವರು ನಮ್ಮ ಹತ್ರ ಬಂದು ಮಾತಾಡಿದ್ರು. ಆ್ಯಂಡ್ ಒಬ್ಬರು ಅವರ ತೀರಾ ಆಪ್ತರಾದಂತಹ ಅಂದಿನ ಕಾರ್ಪೊರೇಟ್ ಆದಂಥವ್ರು ಬಂದು ನಮ್ಮ ಹತ್ರ ಮಾತಾಡಿದ್ರು. ಸೊ ಆವತ್ತಿನ ದಿನದಿಂದಲೂ ನಾವು ಯಾವುದೇ ಕಾಂಪ್ರಮೈಸ್ ಆಗದಿದ್ದಾಗ ಅವ್ರೇನು ಮಾಡಿದ್ರು, ಕ್ರಮೇಣ ನಮ್ಮ ಮೇಲೆ ಕೇಸಸ್ ಆಗ್ತಾ ಬಂದರು. ಅಂದರೆ ಸ್ಲೋಲಿ 2019 ಗೊತ್ತಾಗುತ್ತೆ ಇದರಿಂದ ಏನೋ ಜ್ಯೋತಿ ಗಣೇಶ್ ಅವರಿಗೂ ಲಾಭ ಇದೆ ಅಂತ. 100% ಅವರು ಓಪನ್ ಆಫರ್ ಇಟ್ಟ ಮೇಲೆ ನಮಗೂ ಗೊತ್ತಾಗಿದ್ದು ಇವರು ಅದರೊಳಗಿದ್ದಾರೆ ಅಂತ. ಆ ನಂತರ ನಾವು ಅದನ್ನು ಹೋರಾಟ ಮಾಡ್ತಾ ಬರಬೇಕಾದ್ರೆ ನಮ್ಮಲ್ಲಿರೋಂಥ ಹಿರಿಕರು ಪ್ರಮುಖರು ಎಲ್ಲ ಅವ್ರಿಗೊಂದು ಕಂಡೀಷನ್ ಹಾಕ್ತಾರೆ, ನೀವು ಇದನ್ನು ಈ ಕೂಡಲೇ ಸ್ಟಾಪ್ ಮಾಡಬೇಕು ಆ್ಯಂಡ್ ಕ್ಯಾಬಿನೆಟಲ್ಲಿ ಸ್ಟಾಪ್ ಮಾಡಿಸ್ಕೊಡ್ಬೇಕು ಅಂತ ಅವರು ಒಪ್ಕೊತಾರೆ. ಸೊ ಹಾಗಾಗಿ ನಾವು ವೆಯ್ಟ್ ಮಾಡ್ತೀವಿ. 1 year 2 year 3 year ಆಗುತ್ತೆ, ಎಂತ ಇಲ್ಲ, ಸರ್ಕಾರ ಬರುತ್ತೆ ಮತ್ತೆ ಟೇಕ್ ಆಫ್ ಆಗುತ್ತೆ. ಸೊ ಆವಾಗ ನಾವು ತುಂಬ ಅಗ್ರೆಸಿವ್ ಆಗಿ ಹೋರಾಟ ಮಾಡಿ ಸ್ಟಾಪ್ ಮಾಡಿಸಿದಾಗ ಕೇಸಸ್ಸಿನ ಸುರಿಮಳೆ ಮಾಡಿಸ್ಕೊಡ್ತಾರೆ ನಮಗೆ. 307 ಅಂಥದ್ದು, 353 ಅನ್ನೋಂಥದ್ದು, ರೌಡಿ ಶೀಟ್ ಅನ್ನೋಂಥದ್ದು ಅನೇಕ ರೀತಿಯಲ್ಲಿ ಕೇಸಸ್ನ ಹಾಕ್ಸಿಕೊಡ್ತಾರೆ. ಇದಾದಮೇಲೆ ಒಂದು ಕ್ಯಾಸಂದ್ರ ಸ್ಟೇಷನಲ್ಲಿ FIR ಆಗಿರುತ್ತೆ, ನಾವು ಗಣಪತಿ ಉತ್ಸವ ಮಾಡಿದ್ದೀವಿ ಅಂತೇಳಿ. ಅದು ಪೊಲೀಸರ ಮೇಲೇ ನಾವು ಹಲ್ಲೆ ಮಾಡಿದ್ದೀವಿ ಅಂತೇಳಿ ಸುಳ್ಳು ದೂರು ದಾಖಲು ಮಾಡ್ಕೊಂಡಿರ್ತಾರೆ. ಪಾಪ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ದೂರು ಕೊಟ್ಟಿರೋರು ನಮಗೆ ಭಾಳ ಆಪ್ತರು. ಅವರು ವಿಧಿ ಇಲ್ದಲೇ ಆ ದೂರು ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲಿ BJP ಕಾರ್ಯಕರ್ತರು ಇರ್ತಾರೆ. ಆ ಕಾರ್ಯಕರ್ತರನ್ನ 1 ವರ್ಷ ಸಂಪೂರ್ಣವಾಗಿ FIRನ ಗೌಪ್ಯವಾಗಿಟ್ಟು 1 ವರ್ಷದ ನಂತರ ಆ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಇಲ್ಲಿ ಅವರು ಫೇವರ್ ಆಗಿರ್ತಕ್ಕಂಥ ಇನ್ಸ್ಪೆಕ್ಟರ್ನ ಅಲ್ಲಿಗೆ ಡೆಪ್ಯೂಟ್ ಮಾಡಿ ಅದರಲ್ಲಿ 2 ಕಾರ್ಯಕರ್ತರು BJP ಅವ್ರನ್ನ ಕೈ ಬಿಡಿಸಿ ನಮ್ಮ ಬಜರಂಗ ದಳದ ಸಕ್ರಿಯ ಕಾರ್ಯಕರ್ತರು ಅವರ ಅಡ್ರೆಸ್ಸು ತಂದೆ ಹೆಸರು ಸಮೇತ ಹಾಕಿಸಿ ಚಾರ್ಜ್ ಶೀಟ್ ಫೈಲ್ ಮಾಡಿಸ್ತಾರೆ. ಇದೆಲ್ಲ ಆದಮೇಲೆ ನಾವು ಎಲ್ಲವನ್ನೂ ಇದ್ರ ಹಿಂದೆ ನೋಡಿದಾಗ ಏನಿದೆ, ಯಾಕೆ ಈಗ ಈ ರೀತಿ ಆಗ್ತಾ ಇದೆ ಅಂತೆಲ್ಲ ನೋಡಿದಾಗ ನಮಗೆ ಭಾಳ ಸ್ಪಷ್ಟ ಆಗುತ್ತೆ, ಇದಕ್ಕೋಸ್ಕರನೇ ಆಗ್ತಾ ಇದೆ. ಈಗ ಎಲ್ಲ ಕಾರ್ಯಕರ್ತರೂ ಡಿಸ್ಮ್ಯಾಂಡ್ಲ್ ಮಾಡಿ ಎಲ್ಲರ ಮೇಲೂ ಕೇಸಸ್ ಹಾಕಿ ಎಲ್ಲರೂ ಭಾಳ ಸಪ್ರೆಸ್ ಮಾಡಿದ್ರೆ ಈ ಪ್ರಾಜೆಕ್ಟ್ ಟೇಕ್ ಆಫ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಆ ರೀತಿ ಮಾಡಿದ್ದಾರೆ. ಮುನೇಗೌಡ್ರೆ, ಈಗ ನಾವು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಈ ಥರದ ಜಿಲ್ಲೆಗಳಲ್ಲಿ ಹಿಂದೂ ಪರ ಕಾರ್ಯಕರ್ತರು ಅಥವಾ ಹಿಂದೂ ಪರ ಸಂಘಟನೆಗಳು ಈ ಥರದ ಒಂದು ವಿಚಾರದಲ್ಲಿ ಯಾವುದೇ ಹೋರಾಟ ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕರು ಇರ್ಬೋದು ಅಥವಾ ಮಾಜಿ ಶಾಸಕರು, ಸಚಿವರು ಯಾರೇ ಇದ್ದರೂ ಕೂಡ ಅವರಿಗೊಂದು ರೀತಿಯಾಗಿ ನೈತಿಕ ಬೆಂಬಲವನ್ನು ಕೂಡ ಕೊಡ್ತಾರೆ. ಜೊತೆಗೆ ಅವ್ರ ಜೊತೆಯಾಗಿ ಸದಾ ನಿಲ್ಲುವಂಥ ಕೆಲಸವನ್ನು ಮಾಡ್ತಾರೆ. ಅದೇ ಕಾರಣದಿಂದಲೇ ಮುಂದೆ ಎಲೆಕ್ಷನ್ ಬಂದಾಗಲೂ ಕೂಡ ಹಿಂದೂ ಪರ ಕಾರ್ಯಕರ್ತರು ಅವ್ರ ಜೊತೆಯಾಗಿ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಆದರೆ ತುಮಕೂರಿನಲ್ಲಿ ಹಿಂದೂ ಪರ ಕಾರ್ಯಕರ್ತರ ವಿರುದ್ಧವೇ BJP ಶಾಸಕರು ನಿಂತಿದ್ದಾರೆ ಅನ್ನೋದನ್ನು ನೀವು ನಂಬ್ತೀರಾ? ಏನೇನು ಸಾಕ್ಷಿಗಳನ್ನ ಕೊಡ್ಬೋದು ಅಂತ?
ಖಂಡಿತ ನಾವು ಈ ವಿಷಯದಲ್ಲಿ ನಂಬಲೇಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಬಹುತೇಕ ಕೇಸುಗಳನ್ನು ದಾಖಲೆ ಮಾಡಿರೋದು ಹಿಂದೂಪರ ಕಾರ್ಯಕರ್ತರು. ಅದರಲ್ಲೂ ವಿಶೇಷವಾಗಿ ಈ ಸಿದ್ಧಿವಿನಾಯಕ ಆ ದೇವಸ್ಥಾನದ ಉಳಿವಿಗಾಗಿ ಹೋರಾಟ ಮಾಡಿದಂಥ ಕಾರ್ಯಕರ್ತರ ಮೇಲೆ ಈ ಕೇಸ್ಗಳಾಗಿರುವಂಥದ್ದು, ರೌಡಿ ಶೀಟರ್ ಮಾಡಿರುವಂಥದ್ದು, ನಾನಾ ಕೇಸ್ಗಳು ಹಾಕಿರುವಂಥದ್ದು. ಇದು ಇವತ್ತಿನ ಹಿಂದೂಪರ ಸಂಘಟನೆಗಳ ಒಕ್ಕೂಟ ಕರೆ ಕೊಟ್ಟಂತಹ ಇವತ್ತಿನ ಒಂದು ಹೋರಾಟ ಇದು ಆರಂಭಿಕ. ಇದು ತುಮಕೂರಿನಿಂದ ಆರಂಭಿಸಿದೀವಿ, ಇದು ರಾಜ್ಯಾದ್ಯಂತ ವಿಸ್ತಾರ ಆಗುತ್ತೆ. ಬಹುತೇಕ ಬಿಜೆಪಿಯ ನಾನಾ ಕಡೆ ಇದೇ ತರದ ಕಾರ್ಯಕರ್ತರ ಮೇಲೆ ದಮನಕ್ರಿಯೆ ನಡೀತಾ ಇದೆ. ಹಿಂದೂಪರ ಕಾರ್ಯಕರ್ತರನ್ನ ಕಡೆಗಣನೆ ಮಾಡುವಂಥದ್ದು. ಅವ್ರು ಯಾಕೆಂದ್ರೆ ಧರ್ಮಪರ ಅಥವಾ ದೇವಾಲಯದ ಉಳಿವಿಗಾಗಿ ಹೋರಾಡುವಂತಹ ಕಾರ್ಯಕರ್ತರನ್ನ ನೀವು ಗುರಿಯಾಗಿ ರೌಡಿ ಶೀಟರ್ ಮಾಡ್ತೀರಿ, ಅವರ ಮೇಲೆ ಕೊಲೆ ಕೇಸುಗಳನ್ನು ದಾಖಲೆ ಮಾಡ್ತೀರಾ ಅಂತಂದ್ರೆ ನಾವು ಎಷ್ಟು ದಿನ ಇದನ್ನ ಸಹಿಸ್ಕೊಳಕ್ ಸಾಧ್ಯ ಆಗುತ್ತೆ? ಇದರ ವಿರುದ್ಧ ನಾವು ಧ್ವನಿ ಎತ್ತಲೇಬೇಕಾಗಿಲ್ಲ. ಈ ಥರದ ವಿಚಾರ ಅಥವಾ ಇದು ಒಂಥರ ಹೊಸ ವಿಚಾರ ಇದು. ಯಾಕಂದರೆ ಇಡೀ ರಾಜ್ಯದಲ್ಲಿ ಯಾವಾಗಲೂ ಕೂಡ ಹಿಂದೂಪರ ಕಾರ್ಯಕರ್ತರ ಆರೋಪ ಏನು ಮಾಡ್ತಾರೆ ಅಂದರೆ, ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಥವಾ ಕಾಂಗ್ರೆಸ್ ಶಾಸಕರಿದ್ದಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾಗಿ ಹಿಂದೂಪರ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಆಗುತ್ತೆ, ಕೇಸ್ಗಳನ್ನ ಹಾಕಿಸುವಂಥ ಕೆಲಸ ಆಗುತ್ತೆ ಅನ್ನುವಂಥದ್ದನ್ನ ನಾವು ಇಡೀ ರಾಜ್ಯದಲ್ಲಿ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಲ್ಲವೂ ಕೂಡ. ಆದರೆ ಬಿ ಜೆ ಪಿ ಶಾಸಕರಿರುವಂಥ ಕ್ಷೇತ್ರದಲ್ಲಿಯೇ ತುಮಕೂರು ನಗರದಲ್ಲಿ, ಯಾಕಂದರೆ ಅದು ಈಗ 2ನೇ ಬಾರಿ ಗೆದ್ದಂಥವ್ರು ಜ್ಯೋತಿ ಗಣೇಶ್ ಅವರು, ಹಿಂದೂಪರ ಕಾರ್ಯಕರ್ತರು ಅಥವಾ ಹಿಂದುತ್ವ ಅನ್ನುವಂಥ ಒಂದು ನೆಲೆಗಟ್ಟನ್ನು ಇಟ್ಕೊಂಡು ಏನು ಹೋರಾಟ ಮಾಡ್ತಿರ್ತಾರೆ ಅವರ ಬೆಂಬಲದಿಂದಲೇ ಗೆದ್ದಂಥವ್ರು, ಅವರು ಹಿಂದೂಪರ ಕಾರ್ಯಕರ್ತರ ಮೇಲೆ ಈ ರೀತಿಯಾಗಿ ಮಾಡ್ತಾರೆ ಅಂದರೆ, ಯಾಕಂದರೆ ಈಗ ಹೇಳ್ತಾ ಇದ್ರು ಕೇಸ್ಗಳನ್ನು ಯಾವ ರೀತಿಯಾಗಿ ಹಾಕಿಸುವಂಥ ಕೆಲಸ ಆಗ್ತಾ ಇದೆ. ಅವ್ರಿಗೊಂದು ಭಯ ಇಲ್ವ ಆಗಿದ್ರು ಸರ್, ಮುಂದಿನ ಎಲೆಕ್ಷನಲ್ಲಿ ನಮಗೇನಾದರೂ ತೊಂದರೆ ಆಗುತ್ತೆ ಹಿಂದೂಪರ ಕಾರ್ಯಕರ್ತರು ಸಿಡಿದಿದ್ರೆ ಅನ್ನುವಂಥದ್ದು? ಒಂದು ಬಿಜೆಪಿಯವರಿಗೆ ಏನಿದೆ ಅಂತಂದ್ರೆ ಒಂದು ಭರವಸೆ, ಹಿಂದೂ ಕಾರ್ಯಕರ್ತರು ಚುನಾವಣೆ ಅಂತ ಬಂದಾಗ ಕೊನೆಗೆ ಧರ್ಮದ ವಿಷಯಕ್ಕೆ ದೇಶಕ್ಕೋಸ್ಕರ ನಮ್ಮನ್ನು ಬೆಂಬಲಿಸ್ತಾರೆ. ಅವರು ನಾವು ಎಷ್ಟೇ ತುಳಿಸ್ಕೋತಾರೆ, ಓಡಿಸ್ಕೋತಾರೆ, ಕೊನೆಗೆ ಧರ್ಮಕ್ಕೆ ದೇಶಕ್ಕೋಸ್ಕರ ಬಿಜೆಪಿನ ಬೆಂಬಲಿಸ್ತಾರೆ ಅನ್ನೋ ಒಂದು ಭರವಸೆ ಇದೆ. ಅದು ಖಂಡಿತ ಸಾಧ್ಯ ಆಗಿದೆ. ಇದುವರೆಗೂ ನಾವು ಹಾಗೆ ಅನ್ಕೊಂಡ್ವಿ, ನಾವು ಬಿಜೆಪಿ ಸರ್ಕಾರ ಬಂದ್ರೆ ಹಿಂದೂ ಕಾರ್ಯಕರ್ತರಿಗೆ ರಕ್ಷಣೆ ಸಿಗುತ್ತೆ, ನಾವು ಅನ್ಕೊಂಡಂತಹ ಕೆಲವೊಂದು ಕಾರ್ಯಗಳಾಗುತ್ತೆ, ದೇಶ ಧರ್ಮದ ಪರವಾಗಿ ನಿಲುವು ತೊಳ್ತಾರೆ ಅಂತ ನಾವು ಅನ್ಕೊಂಡ್ವಿ. ಖಂಡಿತ ಅದು ಕಷ್ಟ ಸಾಧ್ಯ. ಬಹುತೇಕ ಬಿಜೆಪಿ ನಾಯಕರು ಕೆಲವು ಕಡೆ ಅಧಿಕಾರದ ಆಸೆಗೋಸ್ಕರ ಹಿಂದೂ ಕಾರ್ಯಕರ್ತರನ್ನು ದಮನವನ್ನು ಮಾಡ್ತಾರೆ. ನಮ್ಮ ಹಿಂದೂ ಕಾರ್ಯಕರ್ತರ ಸಮಾಧಿ ಮೇಲೆ ಅವರ ಅಧಿಕಾರವನ್ನು ನಡೆಸುವ ಅಚಲವಾದ ನಂಬಿಕೆ ಇಟ್ಕೊಂಡಿದ್ದಾರೆ. ಅದಕ್ಕೆ ತಾಜಾ ಉದಾಹರಣೆಯಾಗಿ ನಾವು ಇವತ್ತು ತುಮಕೂರನ್ನ ಕಾಣ್ತಾ ಇದ್ದೀವಿ. ಇದು ರಾಜ್ಯದ ನಾನಾ ಕಡೆ ಇದೆ. 106 ಕಡೆ ಹಿಂದೂ ದೇವಾಲಯಗಳನ್ನ ಧ್ವಂಸ ಮಾಡಿರೋದಕ್ಕೆ ನಿದರ್ಶನವಿದೆ. ಇದನ್ನ ನಾವು ಎಷ್ಟು ದಿನ ಸಹಿಸ್ಕೊಳಕ್ಕಾಗುತ್ತೆ? ನಮ್ಮ ಹಿರಿಯರು ಒಂದಷ್ಟು ಇದನ್ನು ಸರಿಪಡಿಸ್ತಾರೆ ಅನ್ನೋ ಕಾರಣಕ್ಕೆ ತುಂಬಾ ದಿನಗಳವರೆಗೂ ಕಾದಾಯಿತು. ಕೊನೆಗೆ ಕೈ ಚೆಲ್ತಾರೆ ಅಂದಾಗ ನಾವು ನಮ್ಮ ಕಾರ್ಯಕರ್ತರನ್ನ ನಾವು ಕೈ ಬಿಡುವಂತಹ ಸಾಧ್ಯತೆ ಇಲ್ಲ. ನಾವು ಕಾರ್ಯಕರ್ತರ ಪರವಾಗಿ ನಿಲ್ಲಬೇಕಾಗಿದೆ. ನಿಮ್ಮ ಜೊತೆ ನಾವಿದ್ದೇವೆ, ನಿಮ್ಮ ಜೊತೆ ನಮ್ಮ ಹೋರಾಟ ಮುಂದುವರ್ಸೋಣ. ನಮ್ಮ ದೇವಾಲಯಗಳ ಉಳಿಬೇಕಾಗಿದೆ, ನಮ್ಮ ಕಾರ್ಯಕರ್ತರ ಉಳಿವಾಗಬೇಕಾಗಿದೆ. ಹೀಗಾಗಿ ನಾವು ಇವರ ವಿರುದ್ಧ ಸಮರವನ್ನು ಸಾರಿದ್ವಿ. ಈಗ ತುಮಕೂರು ಮೊದಲ ಬಾರಿಗೆ ಇದು ಮೊದಲನೇ ದಿನವಾಗಿ ಹೆಜ್ಜೆ ಇಟ್ಟಿದ್ವಿ. ಇನ್ನು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ನಾವು ಇದನ್ನು ವಿಸ್ತರಿಸ್ತೀವಿ. ಎಲ್ಲ ಬಿಜೆಪಿ ಶಾಸಕರೇ ಅಂತಲ್ಲ, ನಮ್ಮ ಧರ್ಮದ ನಮ್ಮ ದೇವಾಲಯಗಳ ವಿರುದ್ಧ ಯಾರೆಲ್ಲ ನೀವು ಹೆಜ್ಜೆ ಇಡ್ತೀರೋ ನಿಮ್ಮೆಲ್ಲರ ವಿರುದ್ಧ ನಾವು ಹೊಡೆತಟ್ಟಿ ನಿಲ್ತೀವಿ. ನಮ್ಮ ಕಾರ್ಯಕರ್ತನ ನಾವು ರಕ್ಷಣೆ ಮಾಡ್ತೀವಿ. ಇವತ್ತು ನಾವು ಈ ತುಮಕೂರಿನ ಬಜರಂಗ ದಳದ ಕಾರ್ಯಕರ್ತರಿಗೆ ನಾವು ಮಾನಸಿಕವಾಗಿ ದೈಹಿಕವಾಗಿ ನಾವು ಜೊತೆ ನಿಲ್ತೀವಿ ಅನ್ನೋ ಸಂದೇಶವನ್ನು ಸಾರಿದ್ದೀವಿ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡ್ಲಿಕ್ಕೆ ಹೊರಟಿಲ್ಲ, ಮೇನ್ ಆಗಿ ಇವ್ರ ಕುಮ್ಮಕ್ಕೆ ಇದೆ ಅನ್ನುವಂಥದ್ದು ಈ ಒಂದು ವಿಚಾರ. ಇದು ಜಗಜ್ಜಾಹೀರಾಗಿರುವಂಥದ್ದು. ಒಬ್ಬ ಕಾರ್ಯಕರ್ತರಿಗೆ ತೊಂದರೆ ಆಗಿದೆ, ಕಾರ್ಯಕರ್ತರ ಮೇಲೆ ದಾಳಿ ಆಗ್ತಾ ಇದೆ, ಅವ್ರ ಮೇಲೆ ಕೇಸ್ ದಾಖಲೆ ಆಗ್ತಾ ಇದೆ ಅಂದ್ರೆ, ನೀವು ಬಿಜೆಪಿ ಶಾಸಕರು ಧರ್ಮದ ಪರವಾಗಿ ನಿಲ್ಲುವವರೇ ಆಗಿದ್ರೆ, ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡುವವರಾಗಿದ್ರೆ ನೀವು ನಿಲ್ಲಬೇಕಾಗಿತ್ತು. ಮುಂದೆ ಒಂದು ನಿಮಗೆ ಕೇಳುವಷ್ಟು ಶಕ್ತಿ ಇತ್ತು. ಸ್ಥಳೀಯ ಶಾಸಕರ ಗಮನಕ್ಕೆ ಬರದನೆ ಯಾವುದೂ ನಡೆಯಲ್ಲ. ಅದು ಜಗಜ್ಜಾಹೀರ. ನಿಮ್ಮ ಗಮನಕ್ಕೆ ಬಂದಿರ್ತೈತೆ. ನೀವ್ ಯಾಕೆ ತಡೆಯಲಿಲ್ಲ ಹಾಗಾದ್ರೆ? ಕಾರ್ಯಕರ್ತರ ಮೇಲೆ ಆ ಬಡ ಕಾರ್ಯಕರ್ತರು ತನ್ನ ಮನೆ ಮಠವನ್ನ ಬಿಟ್ಟು ಬೀದಿಗಿಳಿದು ಧರ್ಮ ರಕ್ಷಣೆಗಾಗಿ, ದೇವಾಲಯದ ರಕ್ಷಣೆಗಾಗಿ ಬಂದಂತ ಕಾರ್ಯಕರ್ತರ ರಕ್ಷಣೆಗೆ ನೀವು ಬರ್ತಾ ಇಲ್ಲ ಅಂತಂದ್ರೆ ಇದು ನೀವು ಗೊತ್ತಾಗ್ತಾ ಇರೋಂಥ ವಿಷಯನೇ. ನೀವು ಇಂಡೈರೆಕ್ಟ್ ಆಗಿ ಕಾರ್ಯಕರ್ತರ ದಮನ ಮಾಡಕ್ಕೆ ಹೊರಟಿದ್ದೀರಿ ಅಂತ. ನಿಮ್ಗೆ ಅಧಿಕಾರ ಮುಖ್ಯನೇ ಹೊರತು ದೇಶ, ಧರ್ಮ, ದೇವಾಲಯ ಮುಖ್ಯ ಅಲ್ಲ ಅಂತ. ಈಗ ಕಾಂಗ್ರೆಸ್ ಸರ್ಕಾರ ಪರಮೇಶ್ವರ್ ಮೇಲೆ ಏನು ಈ ವಿಚಾರದಲ್ಲಿ ಹಾಗಿದ್ರೆ ನಿಮ್ಗೆ ಸಿಟ್ಟಿಲ್ಲ, ಈಗ ನೇರವಾಗಿ ಬಿಜೆಪಿ ಶಾಸಕರ ಮೇಲೆ ಸಿಟ್ಟು ಅಂತ ಸರ್. ಇಲ್ಲಿ ಪರಮೇಶ್ವರ್ ಸಾಹೇಬರು ನಮ್ಮ ದಲಿತ ಮುಖಂಡರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾಗಿದ್ದರು. ಇಡೀ ಜಿಲ್ಲೆ ಪರಮೇಶ್ವರ್ ಸಾಹೇಬರ ಮೇಲೆ ಅತಿ ದೊಡ್ಡ ಒಂದು ಆಶಾಭಾವನೆ ಇಟ್ಕೊಂಡಿದೆ ಈಗಲೂ ಸಮೇತ. ಏನು ಜಿಲ್ಲೆ ಉದ್ಧಾರ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಪ್ರತಿಯೊಂದು ಈ ಜಿಲ್ಲೆಯಲ್ಲಿರ್ತಕ್ಕಂಥ 10 ಒಂದು ಗೊಂದಲ ಏನು ಅಂದರೆ, ಆ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಕಳೆದ ವರ್ಷ 2024ರಲ್ಲಿ ಏನು ಹೋರಾಟ ನಡೀತು, ಅವಾಗ ಅದೊಂದು ಕಂಪ್ಲೀಟ್ ಆಗಿ ಜಿಲ್ಲಾಡಳಿತದ ವಿರುದ್ಧ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಅವರೇ ತುಂಬ ಏನೋ ಮುತುವರ್ಜಿಯನ್ನು ವಹಿಸಿ ಈ ಒಂದು ಮಲ್ಟಿ ಯುಟಿಲಿಟಿ ಮಾಲ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ರೀತಿಯಲ್ಲಿ ಆ ಹೋರಾಟ ಇತ್ತು.
ಆದರೆ ಈಗ ನೀವು ಹೇಳ್ತಿರುವಂಥ ವಿಚಾರ ಅಥವಾ ನೀವು ನೀಡ್ತಿರುವಂಥ ಹೇಳಿಕೆಗಳನ್ನ ನೋಡಿದ್ರೆ ಇದೆಲ್ಲವೂ ಕೂಡ ಜ್ಯೋತಿ ಗಣೇಶ್ ಅವರ ಕುಮ್ಮಕ್ಕಿಂದ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿದೆ. ಹೀಗಾಗಿ ನಾನು ಕೇಳ್ತಾ ಇರುವಂಥದ್ದು ಸ್ಪಷ್ಟವಾಗಿ ಇದು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆಯೋ ಅಥವಾ ಜ್ಯೋತಿ ಗಣೇಶ್ ಅವರಿಂದ ಆಗ್ತಾ ಇದೆಯೋ? BJP ಹಿಂದೆ 2019-20 ಇರ್ತಕ್ಕಂಥ BJP ಸರ್ಕಾರ ಇದಕ್ಕೆ ಪಿಲ್ಲರ್ ಹಾಕಿದೆ. ಆ ಪಿಲ್ಲರ್ಗೆ ಕಟ್ಟಡ ಕಟ್ಟೋದಕ್ಕೆ ಈಗಿನ ಕಾಂಗ್ರೆಸ್ ಸರ್ಕಾರ ಸಿದ್ಧತೆ ನಡೆಸ್ತಾ ಇದೆ. ಅದಕ್ಕೆ ಸಹಕಾರ ಈಗಿನ ನಗರ ಶಾಸಕರು ಮತ್ತು ನಮ್ಮ ಈಗಿನ MP ಸಾಹೇಬ್ರಿದ್ದಾರೆ, ಅವರು ಸಹಕಾರ ಕೊಡ್ತಾ ಇದ್ದಾರೆ. ನಾವು MP ಸಾಹೇಬ್ರ ಹತ್ರನೂ ಈಗಿರ್ತಕ್ಕಂಥ ಕೇಂದ್ರ ಸಚಿವರ ಹತ್ರನೂ ನಮ್ಮ ಮನವಿ ಕೊಟ್ಟಿದ್ದೀವಿ, ನಮ್ಮ ಪರಿಸ್ಥಿತಿ ಹೇಳಿದ್ದೀವಿ, ಇಲ್ಲಿರ್ತಕ್ಕಂಥ ನಗರ ಶಾಸಕರ ಹತ್ರ ಹೇಳಿದ್ದೀವಿ. ಪಾಪ ಅಧಿಕಾರಿಗಳು ಏನು ಮಾಡ್ತಾರೆ, ಒಂದು ರೀತಿಯಲ್ಲಿ ಜ್ಯೋತಿ ಗಣೇಶ್ ಅವರೇ ಅಥವಾ ಕಾಂಗ್ರೆಸ್ ಭುಜದ ಮೇಲೆ ಗನ್ನಿಟ್ಟು ನಮ್ಮನ್ನು ನಡೆಸ್ತವ್ರೋ ಗೊತ್ತಿಲ್ಲ, ಜ್ಯೋತಿ ಗಣೇಶ್ ಅವರ ಭುಜದ ಮೇಲೆ ಕಾಂಗ್ರೆಸ್ ಸರ್ಕಾರ ಗನ್ನಿಟ್ಟು ಹೊಡಿತಿದ್ದ ಗೊತ್ತಿಲ್ಲ. ನಮಗೆ ಒಂದು ಹೇಳಬೇಕು ಅಂದರೆ, ಒಬ್ಬ ದಲಿತನಾಗಿ ನಾನುಟ್ಟಿ ದಲಿತ ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಏನೂ ಮಾಡ್ದಲೆ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಏನಂದ್ರೆ ಏನೂ ಮಾಡಿಲ್ಲ, ನಾವು ಕೇಸ್ ಹಾಕಿದ್ದಾರೆ. ಅದು ಕಾಂಗ್ರೆಸ್ ಸರ್ಕಾರದ ಬಡವಳಿನೋ ಅಥವಾ ಶಾಸಕರ ಬಡವಳಿನೋ ಅಂತ? ಸರ್, ನಮ್ಮದೇ ಆದಂಥ ಪಕ್ಷದ ಶಾಸಕರು ಕೈಚೆಲ್ಲಿ ಕೂತಾಗ ಕಾಂಗ್ರೆಸ್ ಸರ್ಕಾರ ಮಾಡೇ ಮಾಡುತ್ತೆ. ನಾವು ಯಾರ ಪರವಾಗಿದ್ವಿ ಇಷ್ಟು ದಿವಸ? ಯಾರ ಪರವಾಗಿ ಹೋರಾಟ ಮಾಡ್ತಿದ್ವಿ? ಹಿಂದೂಗಳ ಪರವಾಗಿ ಹೋರಾಟ ಮಾಡ್ತಿದ್ವಿ, ಹಿಂದೂ ದೇವಸ್ಥಾನಗಳ ಪರವಾಗಿ ಹೋರಾಟ ಮಾಡ್ತಿದ್ವಿ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ನಾವು. ಇವಾಗ ಯಾರ ಪರವಾಗಿದ್ದಾರೆ? ನಮ್ಮ ಹೋರಾಟ ಚುನಾವಣೆಗೆ ಮಾತ್ರ ನಮ್ಮ BJP ಅವಶ್ಯಕತೆ ಇದೆ. ಚುನಾವಣೆ ನಂತರ ನಮ್ಮ ಹೋರಾಟ ಅವಶ್ಯಕತೆ ಇಲ್ಲ. ಅವ್ರದ್ದೇ ಆದಂಥ ರಾಜಕೀಯ ವ್ಯಾಪಾರೀಕರಣ ಅವಶ್ಯಕತೆ ಇದೆ. ಅವರಿಗೆ ಕಾರ್ಯಕರ್ತರು ಬೇಡ, ದೇವಸ್ಥಾನ ಬೇಡ, ದೇವರು ಬೇಡ. ಇಡೀ ರಾಜ್ಯದಲ್ಲಿ ಎಂತೆಂಥ ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಪರ ಕಾರ್ಯಕರ್ತರ ಮೇಲೆ ದಾಳಿಗಳಾಗಿದ್ದಾವೆ, ಮಾರಣಾಂತಿಕ ಹಲ್ಲೆಗಳಾಗಿದ್ದಾವೆ. ಯಾವ BJP ಶಾಸಕ ಅಥವಾ ಮುಖಂಡರುಗಳು ಅವರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ಕಾಂಗ್ರೆಸ್ ಏನೇ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವು ನಿಂತ್ಕೊಂತೀವಿ ಅಂತ ಹೇಳಿರ್ತಕ್ಕಂಥವ್ರು ಯಾರಿದ್ದಾರೆ ಸರ್? ನೋಡಿ, ಮಾರ್ಚ್ 21, 2024 12:45 ರಾತ್ರಿ ನಮ್ಮ SP ಸಾಹೇಬರು ಮತ್ತು ಅಡಿಷನಲ್ SP ಸಾಹೇಬರು ಬಜರಂಗ ದಳದ ಒಬ್ಬ ಕಾರ್ಯಕರ್ತನ ಮನೆಗೆ ಹೋಗ್ತಾರೆ. ಅದೇ ಒಬ್ಬ ಬಜರಂಗ ದಳದ ಕಾರ್ಯಕರ್ತ, ನೀವು ಹೋರಾಟ ಮಾಡ್ತೀರಾ ಅಥವಾ ಹಿಂದೂ ಪರ ಸಂಘಟನೆಗಳಲ್ಲಿ ಭಾಗಿಯಾಗ್ತೀರಾ ಅಥವಾ ಒಂದು ಕಾಂಗ್ರೆಸ್ ವಿರೋಧ ನೀತಿನ ವಿರೋಧ ಮಾಡ್ತೀವಿ, ಕಾಂಗ್ರೆಸ್ ಅನುಸರಿಸ್ತಕ್ಕಂಥ ನಮ್ಮ ಮೇಲೆ ಅದು ಮಾಡ್ತಕ್ಕಂಥ ದಬ್ಬಾಳಿಕೆನ ವಿರೋಧ ಮಾಡ್ತೀರಾ? ಒಬ್ಬ ಕಾರ್ಯಕರ್ತನ ಮನೆ ಮುಂದೆ ರಾತ್ರಿ 12:45 ಮಾರ್ಚ್ 21 ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೋಗ್ತಾರೆ ಅಂದರೆ ಇವರು ಏನು ಉಗ್ರಗಾಮಿಗಳ ಸರ್? ಮಾಲು ವಿರೋಧ ಮಾಡಿದ್ಕ ಅದು ಅಷ್ಟೇ ಸರ್. ನಾನೊಂದು ಮಾತು ಹೇಳಬೇಕಂದ್ರೆ, ನಮ್ಮ ಸಹಕಾರ ಪಡೆದಿರ್ತಕ್ಕಂಥ ರಾಜಕಾರಣಿಗಳಿರ್ಬೋದು, ಪಕ್ಷದ ಮುಖಂಡರುಗಳಿರ್ಬೋದು, ನಮ್ಮ ಬೆಂಬಲಕ್ಕೆ ನಿಲ್ಲಲ್ಲ ಅಂದಮೇಲೆ ಬೇರೊಬ್ಬರು ನಮ್ಮನ್ನು ಬಿಡ್ತಾರಾ? ಇಲ್ಲಿ ಏನಾಗಿದೆ ಅಂದರೆ, ಹಿಂದೂ ಪರ ಸಂಘಟನೆಗಳವರು, ಬಜರಂಗ ದಳದವರು, ಶ್ರೀರಾಮ ಸೈನ್ಯರು, ವಿಶ್ವ ಹಿಂದೂ ಪರಿಷತ್ನವರು ಮತ ಬ್ಯಾಂಕ್ ನಮ್ಮ ಜೋಬಲ್ಲಿದೆ ಅಂದ್ಕೊಂಡಿದ್ದಾರೆ BJPಯವರು. ಇದು ತಪ್ಪು. ನಾವು ಹಿಂದೂ ಪರ ಯಾವುದೇ ಪಕ್ಷದ ಮುಖಂಡನಿರಲಿ, ಹಿಂದೂ ಪರ ಇರ್ತಕ್ಕಂಥ ಮುಖಂಡನಿಗೆ ಮತ ಚಲಾಯಿಸುವಂಥ ಅನಿವಾರ್ಯತೆ ನಮಗೆ ಇವರಿಂದ ಪಾಠ ಕಲಿಬೇಕಾಗಿದೆ. ನಮಗೆ ಪಕ್ಷ ಬೇಕಾಗಿಲ್ಲ. ಈಗ ಹಿಂದೂ ಪರ, ಹಿಂದೂ ಸಂಘಟನೆಗಳ ಪರ, ಹಿಂದೂ ಕಾರ್ಯಕರ್ತರ ಪರ ಯಾವುದೇ ಪಕ್ಷದ ಮುಖಂಡ, ಶಾಸಕ, ಅಭ್ಯರ್ಥಿ ನಿಲ್ತಾರೋ ಅವ್ರ ಪರ ನಾವು ಮತ ಚಲಾವಣೆ ಮಾಡಬೇಕಾಗಿರುತ್ತಂತ ಅನಿವಾರ್ಯ ಸೃಷ್ಟಿ ಮಾಡ್ತಿದ್ದಾರೆ ನಮ್ಗೆ ಇವರು. ಅವ್ರು ನಾವೇ ಅಂತ ತೋರಿಸ್ಕೊಂತಾರೆ ಚುನಾವಣೆ. ನೀವು ನೋಡಿಸ್ಕೊಳೋದಕ್ಕೆ ನೀವು ಮಾಡಿದಿರಲ್ಲ. ಈಗ ನಮ್ಮ ಮೇಲೆ ಕೇಸ್ಗಳು ಹಾಕ್ಸಿದ್ದೀರಾ, ನಮ್ಮನ್ನ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದೀರಾ. ಹೆಂಗೆ ಗೊತ್ತಾಯ್ತು ನಮಗೆ? ಅಧಿಕಾರಿಗಳೇ ಹೇಳ್ತಾರೆ. ಪಾಪ ಅಧಿಕಾರಿಗಳು ಏನು ಮಾಡ್ತಾರೆ, ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ನಮಗೆ ಬುದ್ಧಿ ಹೇಳಂತ ಸ್ಥಿತಿ ಬಂದಿದೆ. ಅಧಿಕಾರಿಗಳು BJP ಶಾಸಕರ ವಿರುದ್ಧ ಕಟ್ಟುವಂಥ ಕೆಲಸ ಮಾಡಿರ್ಬೋದಲ್ಲ. ಯಾವುದೇ ಎತ್ತುಕಟ್ಟಂತ ಕೆಲಸ ಮಾಡ್ತಕ್ಕಂಥದ್ದು ನಾವು ಏನು ಗೊತ್ತಾ ಸರ್, ಒಬ್ಬ ಅನುಭವ ವ್ಯಕ್ತಿ ಮುಂದೆ, ಅನುಭವದ ಕಾರ್ಯಕರ್ತರ ಮುಂದೆ, ಅನುಭವದ ಒಬ್ಬ ಇವ್ರ ಮುಂದೆ
ಓದಿರ್ತಕ್ಕಂಥವ್ರು ಇಂಪಾರ್ಟೆಂಟ್ ಆಗಲ್ಲ. ಒಬ್ಬ ಅಧಿಕಾರಿನ ಒಂದು ಸಲ ನಮ್ಮನ್ನು ಯಾಮಾರಿಸ್ಬೋದು, 2 ಸಲ, 3ನೇ ಸಲ ಆದರೂ ಗೊತ್ತಾಗುತ್ತೆ ಅಧಿಕಾರಿ ನಮಗೆ ಸುಳ್ಳು ಹೇಳ್ತಾರೆ ಅಂತ. ಅಧಿಕಾರಿಗಳು ನಮಗೆ ಬೈದು ಹೇಳಿದ್ದಾರೆ. ಯಾಕೆ ಮಾಡ್ತೀರಾ ನೀವು? ನಿಮಗೆ ಬುದ್ಧಿ ಇಲ್ವಾ ಬೇರೆ ಏನಾದರೂ ಕೆಲಸ ಮಾಡಿ ಅಂತ? ನಿಮಗೆ ಬುದ್ಧಿ ಇಲ್ವಾ ನಿಮ್ಮದು ಹೆಂಡತಿ ಮಕ್ಕಳು ಸಂಸಾರ ನೋಡ್ಕೊಳ್ಳಿ ಅಂತ? ಯಾಕೆ ಸರ್ ಹಿಂಗೆ ಹೇಳ್ತೀರಂದರೆ, ನೀವು ಸುಮ್ಮನೆ ರಾತ್ರಿ ಆಗಲು ಮಣ್ಣೊತ್ತು ಬೆನ್ನೊಯ್ತೆ, ಅವ್ರು ನಮ್ಮದೇ ಜೊತೆಗೆ ನಮ್ಮದಾಗಿರ್ತಾರೆ ಎಲ್ಲರೂ ಅಂತ. ಸರ್, ಈಗ ಈ ವಿಚಾರವಾಗಿ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಈಗ ಕಾನೂನು ಹೋರಾಟನ ಯಾರು ಮಾಡ್ತಿದ್ದಾರೆ? ಹಿಂದೂಪರ ಕಾರ್ಯಕರ್ತರು ಮಾಡ್ತಿದ್ದಾರೋ ಅಥವಾ ಬಿ ಜೆ ಪಿಯಿಂದ ಏನಾದರೂ ಸಪೋರ್ಟ್ ಸಿಗ್ತಾ ಇದೆಯಾ ಅಂತ ಜನರಿಗೆ ಗೊತ್ತಾಗಲಿ ಅದು ಅಂತ? ಇಲ್ಲಿನ ಬಿ ಜೆ ಪಿಯವರಿಂದ ಈ ವಿಚಾರವಾಗಿ ಇದಕ್ಕೆ ಸಪೋರ್ಟ್ ಸಿಗುತ್ತೆ, ಕಾನೂನು ಹೋರಾಟಕ್ಕೆ ಏನಾದರೂ ಆಗುತ್ತೆ ಅನ್ನುವಂಥದ್ದು ಬಹಳ ದೂರದ ಮಾತು. ಈಗ ಆಲ್ರೆಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ಎಲ್ಲ ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ನಾವು ನಮ್ಮ ರೈತಪರ ಹೋರಾಟಗಾರರಿಗೆ ಮತ್ತು ಸಂಘಟನೆಯವರಿಗೆ ಕೊಟ್ಟಿದ್ದೇವೆ. ಆದರೂ ಪರಿಣಾಮವಾಗಿ ಅದು ಆಲ್ರೆಡಿ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಅಡ್ಮಿಟ್ ಆಗಿದೆ ಆ್ಯಂಡ್ ನೋಟಿಸ್ ಕೂಡ ಇಶ್ಯೂ ಆಗಿದೆ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಮತ್ತು ಆ ಕಾಂಟ್ರಾಕ್ಟರ್ಗಳಿಗೆ. ಅದು ಇನ್ನೂ ಪ್ರಕ್ರಿಯೆ ಆರಂಭ ಆಗುತ್ತೆ. ನಾವು ಮಾಡಬೇಕೇ ವಿನಃ ಇವ್ರು ಮಾಡಲ್ಲ. ಇವರು ಯಾವ್ದು ಕಾರಣಕ್ಕೂ ಇವರು ಸಹಕಾರ ಇವ್ರ ಕಡೆ ಸಂದರ್ಭದಲ್ಲಿ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ದೊಡ್ಡದಾಗಿ ಹೇಳಿಕೆಯನ್ನು ನೀಡ್ತಾರೆ. ಅದಕ್ಕೆ ಕೇಳಿದ್ದು. ಪ್ರತಿಭಟನೆ ಮಾಡೋಕ್ಕೂ ಮುಂಚೆನೂ ಹೇಳಿದ್ವಿ, ಮಾಡಬೇಕಾದ್ರೂ ಹೇಳಿದ್ವಿ, ಈಗಲೂ ಹೇಳಿದ್ವಿ, ನಾವು ಕಾನೂನು ಹೋರಾಟವೇ ನಮಗೆ ದಾರಿ, ಅಲ್ಲಲ್ಲ ಬಾಕಿ ಇಲ್ಲ. ಮತ್ತು ಮಾಡ್ತಾ ಇದ್ದೀವಿ. ಕಾರ್ಯಕರ್ತರು ಹೇಳಿರುವಂಥದ್ದು ಓಕೆ, ಏನು ಬಿಜೆಪಿ ಶಾಸಕರು ಆ ಒಂದು ಸಂದರ್ಭದಲ್ಲಿ ಹೇಳಿಕೆಯನ್ನು ಬಿಜೆಪಿಯವರು, ಇಲ್ಲಿನ ಬಿಜೆಪಿಯವರು ಯಾವುದೇ ಕಾರಣಕ್ಕೂ ಅವರ ಸ್ಟೇಟ್ಮೆಂಟ್ಸು, ಅವರ ಹೋರಾಟಗಳು ನೀವು ಎಲ್ಲ ಡಾಕ್ಯುಮೆಂಟ್ಸು ತೆಗೆದು ನೋಡಿ. ದೇವಸ್ಥಾನ ಹೊಡೆದಾಗ 2019ರಲ್ಲಿ ದೇವಸ್ಥಾನ ಹೊಡೆದಾಗ ಅವರು ಪ್ರತಿಭಟನೆ ಮಾಡಿಲ್ಲ. ನಾವು ಪ್ರತಿಭಟನೆ ಮಾಡಿದ ಮೇಲೆ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಈಗ ಸರ್ಕಾರ 2024ರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಇದು ಯೋಜನೆಯನ್ನು ಎತ್ಕೊತೀವಿ ಅಂದಾಗ ನಮಗೇನು ಗೊತ್ತಾಗುತ್ತೆ? ಅಧಿಕಾರಿಗಳು ಒಳಗಡೆ, ಇಲಾಖೆ ಒಳಗಡೆ ಏನು ನಡೀತಾ ಇರುತ್ತೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಯಾಕಂದರೆ ಇವರೆಲ್ಲ ಒಂದೇ ಟೀಮು, ಇವ್ರಿಗೆ ಬೇಗ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಇವರೇನು ಮಾಡ್ತಿದ್ರು? ಆಮೇಲೆ ನಾವು ಇಮಿಡಿಯೇಟು ಶಂಕುಸ್ಥಾಪನೆ ಆಗ್ತಾ ಇದೆ ಅಂತ ಗೊತ್ತಾಗಿದ್ದ ಕೂಡಲೇ ನಾವು ಎಲ್ಲರಿಗೂ ಗಮನಕ್ಕೆ ತಂದರೆ ಎಲ್ಲರೂ ಕೈ ಚೆಲ್ಲಿ ಕೂತರು. ಸರಿ, ಹೋರಾಟ ನಾವು ಆರಂಭ ಮಾಡಿದ್ವಿ. ಆ ನಂತರದಲ್ಲಿ ಇವ್ರು ಈಚೆ ಬಂದಿದ್ದು ಮತ್ತೆ ಅದು ಕಣ್ಣೋರ್ಸೋ ತಂತ್ರ. ಈಗ ಇನ್ನೊಂದು ವಿಚಾರ ಏನು ಅಂದರೆ, ನಿಮಗೆ ಓಕೆ ಸ್ವಲ್ಪ ತಡವಾಗಿ ಆದರೂ ಅರ್ಥ ಆಗಿದೆ, ಇಲ್ಲಿನ ಶಾಸಕರು ನಿಮಗೆ ಸ್ಪಂದಿಸ್ತಾ ಇಲ್ಲ ಅಥವಾ ಹಿಂದೂಪರ ಕಾರ್ಯಕರ್ತರ ಪರವಾಗಿ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ ಅನ್ನುವಂಥದ್ದು ಓಕೆ. ಈಗ ಗೊತ್ತಾಗಿದೆ, ಇವತ್ತು ಮುತಾಲಿಕ್ ಅವರನ್ನು ಕೂಡ ಕರೆಸಿ ಪ್ರೆಸ್ ಮೀಟ್ ಮಾಡಿದ್ದೀರಾ, ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದೀರಾ. ಇದು ಮುಂದೆ ಯಾವ ಹಂತವನ್ನು ತಲುಪುತ್ತೆ, ಏನು ಹೋರಾಟ ಮುಂದಿರುತ್ತೆ ಅಂತ? ಅಲ್ಲಿ ಪ್ರೆಸ್ ಮೀಟಲ್ಲಿ ಮುತಾಲಿಕರು ಸ್ಪಷ್ಟ ಮಾಡಿದ್ದಾರೆ. ನಾವು ಕೂಡ ಎಲ್ಲರೂ ಹಿಂದೂಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಸ್ಪಷ್ಟ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ನಾವು ಏನು ಎಲ್ಲ ಹಿಂದೂಪರ ಸಂಘಟನೆಗಳವರಿದ್ದೀವಿ, ಎಲ್ಲರೂ ಸೇರಿ ಒಂದೇ ನಿರ್ಣಯ ತೊಗೊಂಡಿದ್ದೀವಿ. ಇದು ಈಗ ನಿನ್ನೆ ಮೊನ್ನೆ ಇವತ್ತು ನಾವು ಸಡನ್ ಡಿಸಿಷನ್ ತೊಗೊಂಡಿದ್ದಲ್ಲ, ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟು ಮಾತಾಡಿ ಚರ್ಚೆ ಮಾಡಿ ಡಿಸಿಷನ್ ಮಾಡಿರೋದು. 1 ಇಂಚು ಅಲ್ಲಿ ದೇವಸ್ಥಾನ ಅಲ್ಲಾಡಕ್ಕೆ ಬಿಡೋದಿಲ್ಲ. 1. 2ನೇದ್ದು, ದೇವಸ್ಥಾನವನ್ನು ಇವರು ಒಡೆದಾಕಿದ್ದಾರೆ, ಇವ್ರು ಪುನರ್ನಿರ್ಮಾಣ ಮಾಡಿಕೊಡ್ಬೇಕು. ಜಾಗದ ವಿಚಾರವಾಗಿ ಅದು ಡಿಸೈಡ್ ಆಗಬೇಕು, ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ. ಅದು ಪಾರ್ಕ್ ಲ್ಯಾಂಡ್ ಇದೆ, ಪಾರ್ಕ್ ಲ್ಯಾಂಡ್ ಅಂತಲೇ ಅಂತಿಮವಾಗಿ ಅದು ನಮಗೆ ಜಯ ಗಳಿಸ್ತೀವಿ. ಅಲ್ಲಿ ಸುಪ್ರೀಂ ಕೋರ್ಟು ಆ್ಯಂಡ್ ಹೈಕೋರ್ಟು, ಮುನ್ಸಿಪಲ್ ಆ್ಯಕ್ಟ್ಗಳು, ಓಪನ್ ಪಬ್ಲಿಕ್ ಲ್ಯಾಂಡ್ಸು ಎಲ್ಲದಕ್ಕೂ ಕ್ಲಿಯರ್ ಆರ್ಡರ್ ಇದೆ. ಅಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿ ಮಾರ್ಟ್ಗೇಜು, ಡೀಡು, ಲೀಸು, ರೆಂಟು, ಈವನ್ ಹಾಸ್ಪಿಟಲ್ ಇನ್ ದಿ ಚಾರಿಟಿ ಅಂತಲೂ ಕೂಡ ಆಗಬಾರ್ದು ಅಂತಿದೆ. ಬೆಂಗಳೂರು ಮೆಡಿಕಲ್ ಕಾಲೇಜ್ ವರ್ಸಸ್ ನಮ್ಮ BBMP ಅವ್ರದ್ದು ಕೇಸ್ ಇತ್ತು, ಅದರಲ್ಲಿ ಇದೆ, ಸ್ಪಷ್ಟವಾಗಿದೆ. ಓಕೆ ಸರ್, ಈಗ ಹಿಂದೂಪರ ಕಾರ್ಯಕರ್ತರು ವರ್ಸಸ್ ಅಥವಾ ಹಿಂದೂಪರ ಸಂಘಟನೆಗಳ ಮುಖಂಡರು ವರ್ಸಸ್ BJP MLA, ಇದು ಯಾವ ತಿರುವು ಪಡ್ಕೊಳುತ್ತೆ ಅಂತ? ಅದು ಯಾವ ತಿರುವು ಇಲ್ಲ. ವರ್ಸಸ್ಸು ಈಗ ನೋಡಿ, ಅಲ್ಲಿ ಈಗ ರಾಜ್ಯ ಸರ್ಕಾರ ತಗೊಂತು, ಈಗ ಪ್ರಸ್ತುತ ನಾವು ಹೋರಾಟ ಮಾಡಿ ನಿಲ್ಲಿಸಿದ್ವಿ. ಹಿಂದಿನ ರಾಜ್ಯ ಸರ್ಕಾರ ತೊಗೊಂಡಿತ್ತು, ಹೋರಾಟ ಮಾಡಿ ನಿಲ್ಲಿಸಿದ್ವಿ. ಮುಂದೆ ಯಾವುದೋ ಒಂದು ಸರ್ಕಾರ, ಯಾವುದೋ ಒಬ್ಬ ಚುನಾಯಿತ ಪ್ರತಿನಿಧಿ ತೊಗೋತಾರೆ, ಹೋರಾಟ ಮಾಡಿ ನಿಲ್ಲಿಸ್ತೀವಿ. ಅದು ತಾರ್ಕಿಕ ಅಂತ್ಯ ಯಾರು ಕೊಡ್ತಾರೋ ಅವರಿಗೆ ನಮ್ಮ ಸಹಕಾರ ಇದ್ದೇ ಇರುತ್ತೆ. ಅಕಸ್ಮಾತ್ ಯಾರೆಲ್ಲ ವಿರೋಧ ಮಾಡ್ತಾರೋ ನಾವು ವಿರೋಧನೇ, ಅದರಲ್ಲೇನು 2 ಮಾತೇ ಇಲ್ಲ. ಆವತ್ತು ಪ್ರತಿಭಟನೆ ಆಗಬೇಕಾದ್ರೆ ರಸ್ತೆಯಲ್ಲಿ ಪೊಲೀಸರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಎತ್ತಿ ಬಂಧನ ಮಾಡಿದ್ರು. ನಾವೊಂದೇ ಹೇಳಿದ್ದು, ಗುಂಡು ಹೊಡಿತೀರಾ ಹೊಡೀರಿ, ಏನೂ ಅಡ್ಡಿ ಇಲ್ಲ, ದೇವಸ್ಥಾನ ನಾವು ಮುಟ್ಲಿಕ್ಕೆ ಬಿಡೋದಿಲ್ಲ. 1 ಇಂಚು ದೇವಸ್ಥಾನದ ಅಲ್ಲಾಡೋಂಗಿಲ್ಲ. 2021 ಆ್ಯಕ್ಟು ಕ್ಲಿಯರ್ ಆಗಿ ಹೇಳುತ್ತೆ.
ಕ್ಲಿಯರಾಗಿ ಹೇಳುತ್ತೆ ದೇವಸ್ಥಾನಗಳ ಸಂರಕ್ಷಣೆ ಸರ್ಕಾರದ ಹೊಣೆ ಅಂತ. ಅದೆಲ್ಲವೂ ಡಾಕ್ಯುಮೆಂಟ್ಸು, ಆ ಸೈಟೇಷನ್ಸು, ಆ ಆ್ಯಕ್ಟು ಎಲ್ಲವೂ ಇದರಲ್ಲಿ ನಾವು ಮೆನ್ಷನ್ ಮಾಡಿದ್ದೀವಿ. ಪಾರ್ಕ್ ಲ್ಯಾಂಡು 2021 ಆ್ಯಕ್ಟು, ರಿಲಿಜಿಯಸ್ ಸ್ಟ್ರಕ್ಚರ್ಸ್ ಆ್ಯಕ್ಟು, ಇದೆಲ್ಲ ನಾವು DC ಅವರಿಗೆ, ಕಮಿಷನರ್ ಅವ್ರಿಗೆ, ಸ್ಮಾರ್ಟ್ ಸಿಟಿ MD ಅವರಿಗೆ ಇಬ್ಬರು ಒಬ್ಬರೇ ಆ್ಯಂಡ್ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಇಲಾಖೆಗಳಿಗೆ ಕೊಟ್ಟ ಮೇಲೆ ಅವರು ಪರಿಶೀಲನೆ ಮಾಡ್ತೀವಿ ಡಾಕ್ಯುಮೆಂಟ್ಸ್ನ ಅಂತ ಹೇಳಿದ್ಮೇಲೆ ಅವರು ಇದರಿಂದ ಹಿಂದೆ ಸರಿದ್ರು. ಕಾರಣ ಅವ್ರು ಡಾಕ್ಯುಮೆಂಟ್ಸ್ ನೋಡಿದ್ರು, ಹಿಂದೆ ಸರಿದಿದ್ದಾರೆ. ಎಸ್. ಈಗ ಸಂಕಷ್ಟಹರನಿಗೆ ಜ್ಯೋತಿ ಗಣೇಶ್ನಲ್ಲೇ ಸಂಕಷ್ಟ ಅನ್ನುವಂಥ ಒಂದು ಭಿತ್ತಿ ಪತ್ರವನ್ನು, ಪೋಸ್ಟರ್ನೆಲ್ಲ ನೀವು ತೋರಿಸ್ತೀರಾ. ಅವ್ರೀಗ ನಾನು ಆ ಥರ ಮಾಡಿಲ್ಲ, ನಾನು ಗಣೇಶನ ಪರವಾಗಿ ಆಯ್ತು, ಈಗ ಅವರು ಮಾಡಿಲ್ಲ, ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಲಿ, ಅದ್ರ ಪಾವಿತ್ರತೆ ಏನಿತ್ತು ಅದು ಹಾಗೆ ನಮಗೆ ಕಟ್ಕೊಡ್ಲಿ. ಡೆಮಾಲಿಷ್ ಅವ್ರು ಮಾಡಿಸಿದ್ರು, ಅವರು ನಮ್ದೇನಾದ್ರು ಅದು ಮಾಡಿಕೊಡ್ಲಿ. ಹಾಗಂತ ಹೇಳ್ಬಿಟ್ಟು ಅದನ್ನ ಮಾಡಿದ್ದೀವಿ ಅಂತ ಈ ಜಾಗನ ಮತ್ತೆ ಎತ್ತು ಅವ್ರಿಗೆ ಕೊಡ್ತೀವಿ ಅಂದರೆ ನಾವೇನು ಒಪ್ಪಲ್ಲ. ಅಲ್ಲ, ಈಗ ಪರಮೇಶ್ವರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ, ಆ ಒಂದು ಮಾಲ್ ನಿರ್ಮಾಣದ ಜಾಗದಲ್ಲಿ ಅಲ್ಲೊಂದು ದೇವಸ್ಥಾನವನ್ನು ಕಟ್ಸ್ಕೊಡ್ತೀವಿ ಅಂತ ಹೇಳಿದಾರಲ್ಲ ಸರ್. ಈಗ ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ ಆ ಸ್ಟೇಟ್ಮೆಂಟು. ಅವರಿಗೂ ಸಹ ನಾವು ಮನವಿ ಮಾಡಿದ್ದೀವಿ. ಈ ಆ್ಯಕ್ಟ್ ಏನು ಹೇಳುತ್ತೆ ಅನ್ನೋದು ಅವ್ರ ಗಮನಕ್ಕೆ ತಂದಿದ್ದೀವಿ. ಒಂದು ಧಾರ್ಮಿಕ ಕಟ್ಟಡವನ್ನು ಯಾವ ರೀತಿ ಇಫ್ ಇನ್ ಕೇಸ್ ಟು ಕೇಸ್ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ಕೇಸ್ ಟು ಕೇಸ್ ಯಾವ ರೀತಿ ಅದನ್ನು ತೆರವುಗೊಳಿಸಬೇಕು, ಸ್ಥಳಾಂತರ ಮಾಡಬೇಕು, ಎಲ್ಲಿ ಮತ್ತು ಯಾಕೆ, ಅದು ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗಿದ್ದು ಸಾರ್ವಜನಿಕ ಸ್ಥಳದಲ್ಲಿದ್ದು ಆದರೆ ಮಾತ್ರ ಆಗ್ತದೆ. ಈ ಜಾಗ ಕ್ಲಿಯರ್ ಆಗಿದೆ, ಸರ್ಕಾರಿ ಜಾಗದಲ್ಲಿ ಇದ್ದರೂ ಸಹ ಆ ಧಾರ್ಮಿಕ ಕಟ್ಟಡಗಳನ್ನು ಸಂರಕ್ಷಣೆ ಮಾಡಬೇಕು ಅಂತೇಳಿ ಸಂವಿಧಾನಾತ್ಮಕವಾಗಿ ಅಲ್ಲಿ ನಮ್ಮ ಸದನದಲ್ಲಿ ಆಗಿರುವಂಥದ್ದು. ಆ ಆ್ಯಕ್ಟ್ ಪ್ರಕಾರ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ನಮ್ಗೆ ಆ ಮಂದಿರವನ್ನು ರಕ್ಷಣೆ ಮಾಡಿಕೊಡ್ಬೇಕು. ನೀವು ಮತ್ತೆ ಶಿಫ್ಟಿಂಗ್ ಅಂದರೆ ಆ್ಯಕ್ಟ್ ವಿರುದ್ಧ ಆಗುತ್ತದು. ಅದೇಗೆ ಶಿಫ್ಟಿಂಗಿಗೆ ನಾವು ಒಪ್ಕೋಬೇಕು? ಆಯಿತು, ಇಫ್ ಇನ್ ಕೇಸ್ ಎಂಟೈರ್ ಪ್ರಾಪರ್ಟಿ ಓಪನ್ ಲ್ಯಾಂಡೇ ಇದೆ, ನಾನೊಂದು ಪ್ರಶ್ನೆ ಮಾಡ್ತೇನೆ, ಅಲ್ಲೊಂದು ಮದ್ರಾಸನೋ, ದರ್ಗಾನೋ, ಚರ್ಚೋ, ಮಸೀದಿನೋ ಅಲ್ಲಿದ್ದು ಆ ಜಾಗವನ್ನು ಒಬ್ಬ ಯಾರಿಗಾದರೂ ಹಿಂದೂಗೆ ಕೊಟ್ಟು ಆ ಜಾಗದನ್ನು ಅದಕ್ಕೋಸ್ಕರ ಆ ದರ್ಗವನ್ನು ರಾತ್ರೋರಾತ್ರಿ ಇವರು ನುಚ್ಚು ಮಾಡಿ ಆ ಹಿಂದೂಗೆ ಆ ಜಾಗವನ್ನು ಇವರು ಕೊಡ್ತಿದ್ರಾ? ಯಾವುದೇ ಪಾರ್ಟಿಯವರಾಗಲಿ ಅದು ಆಗಲ್ಲ. ಅಂದರೆ ಇದು ಆಗಬಾರ್ದು. ಅಲ್ಲಿ ದೇವಸ್ಥಾನವನ್ನು ತೆರವುಗೊಳಿಸಿದ್ದಾರೆ ಅಥವಾ ಮಾಲ್ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ನಿಮ್ಮ ವಿರೋಧನೋ ಅಥವಾ ಮುಸ್ಲಿಂನವ್ರಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಮ್ಮ ವಿರೋಧನೋ? ವಿರೋಧ ಇರೋದು ಸಾರ್ವಜನಿಕ ಉದ್ಯಾನವನ ಉಳಿಬೇಕು, ದೇವಸ್ಥಾನ ಉಳಿಬೇಕು ಅನ್ನುವಂಥದ್ದು. ಆದರೆ ಪ್ರಶ್ನೆಗಳು ಅನೇಕ ರೀತಿ ಉದ್ಭವ ಆದಾಗ ವಯಸ್ಸು ವರ್ಷ ಇದ್ದಿದ್ರೆ ಪಾಸಿಬಿಲಿಟೀಸ್ ಇರ್ತಿತ್ತಾ ಅಂತ ಕೇಳಿದ್ದು. ಈಗ ನೀವು ಹೇಳಿದ್ರಿ ಸುಳ್ಳು ಕೇಸ್ಗಳ ಬಗ್ಗೆ ಹೇಳಿದ್ರಿ, ಹಿಂದೂ ಪರ ಕಾರ್ಯಕರ್ತರ ಬಗ್ಗೆ. ಅದನ್ನು ಇನ್ನೊಂದು ಸರಿ ಸಮರ್ಥನೆ ಮಾಡ್ಕೋತೀರಾ? BJP ಶಾಸಕರು ಹಿಂದೂ ಪರ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸನ್ನು ದಾಖಲಿಸಿದ್ದಾರೆ ಅನ್ನುವಂಥದ್ದು. BJPಯ ಮಾಜಿ IPS ಅಧಿಕಾರಿಯೊಬ್ಬರು ನಮಗೆ ಅಧಿಕೃತವಾಗಿ ಒಂದಷ್ಟು ಮಾಹಿತಿಗಳು ತುಂಬ ಕಠಿಣ ಸಂದರ್ಭದಲ್ಲಿ ನಮಗೆ ಅವರು ಏನೆಲ್ಲ ಇಲ್ಲಿ ನಡೀತಿದೆ ವಿದ್ಯಮಾನಗಳು, ಹೇಗೆಲ್ಲ ಅಲ್ಲಿ ಶಾಸಕರು ಪೊಲೀಸರಿಗೆ ಈ ನಿರ್ದೇಶನಗಳು ಕೊಡುವಂಥದ್ದು ನಡೀತಾ ಇದೆ ಅನ್ನುವಂಥದ್ದು ಅವರೇ ಅಳಲು ತೋಡ್ಕೊಂಬಿಟ್ರು. ಹಾಗಾಗಿ ಅದ್ರ ಜೊತೆಯಲ್ಲಿ ನಮ್ಮ ಮಾರಣ್ಣ ಪಾಳ್ಯಗೌರ್ ಅವರು ಹೇಳಿದಾಗೆ ಅಧಿಕಾರಿಗಳು ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಮತ್ತು ಯಾವುದೇ ಪೊಲೀಸ್ ಅಧಿಕಾರಿಗೋ ಅಥವಾ ಕಾಂಗ್ರೆಸ್ ಅವ್ರಿಗೋ ಮತ್ತು ಇನ್ಯಾರಿಗೋ ಚಾರ್ಜ್ ಶೀಟಲ್ಲಿ ಅವ್ರನ್ನ ತೆಗೆದು ಇವ್ರನ್ನ ಹಾಕಿ ಇವ್ರನ್ನ ತೆಗೆದು ಅವ್ರನ್ನ ಹಾಕಬೇಕು ಅನ್ನುವಂಥದ್ದು ಅವ್ರಿಗೆ ಭಾಳ ದೂರದ್ದು ಮಾತು. ಆದರೆ ಅದನ್ನೆಲ್ಲ ಮಾಹಿತಿಗಳು ಇವರೇ ಕೊಟ್ಟಿರೋದು, ಇವರೇ ಕೊಟ್ಟು ಇವರೇ ಹಾಕಿರೋದು. ಹಾಕ್ಸಿದ ಮೇಲೆ ಇದನ್ನು ನಾವು ಯಾರ್ಯಾರ ಹತ್ರ ಮಾತಾಡಿದ್ವಿ, ಕೇಳಿದ್ವಿ, ಒಂದೆರಡು ಮಂದಿ ಒಪ್ಕೊಂಡ್ರು. ಹಾಗಾಗಿ ಅದು ಸ್ಪಷ್ಟತೆ ಇದೆ. ಇದೆಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಎಲ್ರಿಗೂ ಗೊತ್ತಾಗುತ್ತೆ. ಸುಮ್ಮನೆ 307 ಸುಮ್ಮನೆ ರೌಡಿ ಶೀಟು, ಮಂದಿರ ಉಳಿಸಿದ್ರೆ ಮಂದಿರಕ್ಕಾಗಿ ಹೋರಾಟ ಮಾಡಿದ್ರೆ ನಾವು ರೌಡಿ ಶೀಟು, 307 353 ಇದ್ಯಾವ ದೇಶ, ಇದ್ಯಾವ ಕಾನೂನು, ಇದ್ಯಾವ ಥರ ಇವರು ಮ್ಯಾನಿಪುಲೇಟ್ ಮಾಡೋದು ಡಾಕ್ಯುಮೆಂಟ್ಸು, ಇವ್ರು ಯಾವ ರೀತಿ ಸಾರ್ವಜನಿಕರದ್ದು ಜಾಗವನ್ನು ಸಂವಿಧಾನದ ವಿರೋಧವಾಗಿ ಯಾರ್ಯಾರಿಗೋ ಹೆಂಗೆ ಬೇಕೋ ಹಂಗೆ ಕೊಟ್ಕೊಂಡು ಕೂತ್ಕೊತಾರೆ. ಅದನ್ನೆಲ್ಲ ನಾವು ನೋಡಿ 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 ಸಾಕಾಗಿ ಹೋಗಿ ಕೊನೆಗೆ ಈ ಹಂತಕ್ಕೆ ಬಂದು ನಿಂತಿದೆ ಈಗ. ಎಸ್ ಸರ್, ಧನ್ಯವಾದ ಸರ್. ಮಾರಣ್ಣ ಸರ್ ನಿಮಗೂ ಕೂಡ ಧನ್ಯವಾದ. ಮುನೇಗೌಡರು ನಿಮಗೂ ಕೂಡ ಧನ್ಯವಾದ. ಸರ್ ಮಂಜು ಭಾರ್ಗವ್ ಸರ್ ನಿಮಗೂ ಕೂಡ ಧನ್ಯವಾದ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಯಾವಾಗಲೂ ನೋಡ್ತಾ ಇರಿ ಪ್ರಜಾಶಕ್ತಿ TV, ಇದು ನಿಮ್ಮ ಧ್ವನಿ.